ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಣುಗಳ ಮುಚ್ಚಿರಿ. ಪರಿಶುದ್ಧನೇ, ಮಹೋನ್ನತನೇ, ಪ್ರೀತಿ ಉಳ್ಳ ತಂದೆ ದೇವ, ನಿನ್ನ ನಾಮಕ್ಕೆ ಸ್ತೋತ್ರಗಳ ಕರ್ತನೆ. ದೇವ, ಈ ಆದಿವಾರದ ಮುಂಜಾನೆ ಸಮಯದಲ್ಲಿ ಕರ್ತನೆ, ಎಲ್ಲ ನಿನ್ನ ಮಕ್ಕಳನ್ನು ದೇವ ನಿನ್ನ ಸನ್ನಿಧಿಗೆ ಕರೆ ತಂದಿದ್ದಕ್ಕಾಗಿ ನಿನ್ನ ಸ್ತೋತ್ರ ಕರ್ತನೆ. ಹೌದು ದೇವ, ಈ ಸನ್ನಿಧಿಯಲ್ಲಿ ತಂದೆ ದೇವ ನಿನ್ನ ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿದ್ದಕ್ಕಾಗಿ ವಂದನೆಗಳ ಕರ್ತನೆ. ನಿನ್ನ ಮಾತುಗಳನ್ನು ಹೇಳ್ತಕ್ಕಂಥ ಸಮಯದಲ್ಲಿ ದೇವ ಇಲ್ಲಿ ಹೇಳ್ತಕ್ಕಂತಿರೋದು ನಾನಲ್ಲ ತಂದೆ, ಅದು ನಿನ್ನ ಮಾತುಗಳು ಎಂದು ತಿಳಿದುಕೊಂಡು ದೇವ ಅರ್ಥವಾಗುವಂತೆ ಹೇಳೋದಕ್ಕೆ ಒಳ್ಳೆ ಜ್ಞಾನವನ್ನು ಕೊಡ್ರಿ ಎಂದು ಕೇಳಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆ ನಮ್ಮ ಮುದ್ದು ಮಗನೂ ರಕ್ಷಕನಾದ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಬೇಡೊಂದಿನಪ್ಪ ತಂದೆ, ಆಮೇನ್. ಕೂಡಿ ಬಂದಿರುವ ನಿಮಗೆಲ್ಲರಿಗೂ ಹಾಗೂ ದೈವ ಸೇವಕರಿಗೂ ಯೇಸುವಿನ ಹೆಸರಿನಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಪ್ರಿಯರೇ, ನಾವೆಲ್ಲರೂ ಕೂಡಿ ಬಂದಿರತಕ್ಕಂಥ ಈ ಸನ್ನಿಧಿಗೆ ಇವತ್ತೇನು ವಿಶೇಷ ಪ್ರಿಯರೇ? ಟೈಟಲ್ ಏನು ಪ್ರಿಯರೇ? ಜೋರಾಗಿ ಹೇಳಿ. ಆತ್ಮಿಕ ಬೆಳವಣಿಗೆಯ ಕೂಟ. ಆತ್ಮಿಕ ಬೆಳವಣಿಗೆ ಅಂದರೆ ಏನು ಪ್ರಿಯರೇ? ಆತ್ಮಿಕ ಬೆಳವಣಿಗೆ ಅಂದರೆ ನಮ್ಮ ಆತ್ಮಗಳ ಬೆಳವಣಿಗೆ. ಅಂದರೆ ಕೇಳಿರ್ತಕ್ಕಂಥ ನಾವುಗಳು ಇಷ್ಟು ದಿನಗಳಿಂದ ಯೇಸುವಿನ ಬಳಿಯಲ್ಲಿರ್ತಕ್ಕಂಥ ನಾವುಗಳು, ಆತ್ಮರಕ್ಷಣೆ ಹೊಂದಿರತಕ್ಕಂಥ ನಾವುಗಳು ಆತ್ಮಿಕವಾಗಿ ಎಷ್ಟರ ಮಟ್ಟಿಗೆ ನಾವು ಬೆಳವಣಿಗೆಯನ್ನು ಹೊಂದಿದ್ದೇವೆ ಅಂತ ಅದರ ಅರ್ಥ ಪ್ರಿಯರೇ. ಅದೇ ರೀತಿಯಲ್ಲಿ ನಾವು ಎಷ್ಟರ ಮಟ್ಟಿಗೆ ಈ ಬೆಳವಣಿಗೆಯಲ್ಲಿ ಇದ್ದೇವೆ ಪ್ರಿಯರೇ? ನಾವು ಕೇಳ್ತಾ ಇದ್ದೀವಿ, ಹಾಡನ್ನು ಆಡ್ತಾ ಇದ್ದೀವಿ, ದೈವ ಸೇವಕರ ಮುಖಾಂತರ ಕೂಡ ವಾಕ್ಯವನ್ನು ತಿಳಿದುಕೊಳ್ತಾ ಇದ್ದೀವಿ. ತಿಳಿದುಕೊಂಡರೂ ಕೂಡ ಆ ಬೆಳವಣಿಗೆಯಲ್ಲಿ ನಾವು ಇನ್ನೂ ಮುಂದೆ ಹೋಗ್ತಾ ಇಲ್ಲ ಪ್ರಿಯರೇ. ಅದಕ್ಕೋಸ್ಕರವಾಗಿಯೇ ಈ ಒಳ್ಳೆಯ ಟೈಟಲ್ ಪ್ರಿಯರೇ. ಅದು ನನ್ನಿಂದ ಅರ್ಥವಾಗದಿದ್ದರೂ ಕೂಡ ನೀವು ಈ ಬೈಬಲ್ ಓದಿದಾಗ ಅರ್ಥ ಆಗೇ ಆಗುತ್ತೆ ಪ್ರಿಯರೇ. ಅದೇ ನೋಡಿಕೊಳ್ಳೋಣ ಪ್ರಿಯರೇ. ವಚನದ ಮುಖಾಂತರ ನಾವು ಅದನ್ನು ತಿಳಿದುಕೊಳ್ಳೋಣ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 5ನೇ ವಚನ. ಇಬ್ರಿಯದವರಿಗೆ 12ನೇ ಅಧ್ಯಾಯ 5ನೇ ವಚನ. ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತನ್ನು ಮರೆತು ಬಿಟ್ಟಿದ್ದೀರೋ? ಏನಂದ್ರೆ ನೋಡಿ ಪ್ರಿಯರೇ, ನಮಗೆ ಇಲ್ಲಿ ಕ್ವಶನ್ ಮಾರ್ಕ್ ಇದೆ ಪ್ರಿಯರೇ. ಉದ್ದಕ್ಕಾಗಿ ಓದೋದಲ್ಲ ಪ್ರಿಯರೇ, ನಮಗಿಲ್ಲಿ ಕ್ವಶನ್ ಮಾರ್ಕ್ ಇದೆ. ಏನಂದರೆ ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತನ್ನು ಮರೆತು ಬಿಟ್ಟಿದ್ದೀರೋ? ಏನೆಂದರೆ ನೋಡ್ರಿ ಪ್ರಿಯರೇ, ಅದು ನಮಗೆ ಎಚ್ಚರಿಕೆಯ ಮಾತಂತ ಪ್ರಿಯರೇ. ನಾವು ನೀವು ಸರಳವಾಗಿ ಮಾತಾಡ್ತಕ್ಕಂಥ ಮಾತು ಅಲ್ಲ ಪ್ರಿಯರೇ, ಇದು ಎಚ್ಚರಿಕೆಯ ಮಾತು. ಯಾಕಂದರೆ ನಾವು ತಿಳಿದಿರ್ತಕ್ಕಂಥದ್ದನ್ನು ತಿಳಿದುಕೊಂಡು ಜೀವಿಸ್ತಕ್ಕಂಥ ಮಾತನ್ನು ಕೂಡ ಎಚ್ಚರಿಕೆಯ ಮಾತು ಪ್ರಿಯರೇ. ಅದನ್ನು ಮರೆತು ಬಿಟ್ಟಿದ್ದೀರೋ? ಹೇಳಿರ್ತಕ್ಕಂಥ ಮಾತುಗಳು ನಾವು ಮರೆತಿದ್ದೀವಲ್ಲ ಪ್ರಿಯರೇ, ಅದು ನಮಗೆ ಎಚ್ಚರವಾಗಿಸ್ತಾ ಇದೆ ಪ್ರಿಯರೇ. ಕ್ವಶನ್ ಮಾರ್ಕಿನ ಮುಖಾಂತರ ನಮ್ಮನ್ನು ಪ್ರಶ್ನಿಸ್ತದೆ. ಏನೆಂದರೆ, ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ನೋಡಿ ಪ್ರಿಯರೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ ಅಂದರೆ ಪ್ರಿಯರೇ, ನಾವು ಏನಾದರೂ ಯಾರಿಗಾದರೂ ಏನಾರು ಅಂದರೆ ಅವ್ರು ಹೇಳಿರ್ತಕ್ಕಂಥ ಮಾತುಗಳನ್ನು ನಾವು ತಾತ್ಸಾರ ಮಾಡ್ತೀವಿ. ತಾತ್ಸಾರ ಅಂದರೆ ನಿರ್ಲಕ್ಷ್ಯ ಅಂತ ಹೇಳ್ತೀವಲ್ಲ ಪ್ರಿಯ, ಆ ಥರ. ಅದು ಯಾಕೆ ನಮಗೆ, ಅದು ಯಾಕೆ ಬಿಡು ಅಂತ ಹೇಳ್ತೀವಲ್ಲ, ಆ ಥರವಾಗಿ ಪ್ರಿಯರೇ ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ ಅಂದರೆ ನಮಗೋಸ್ಕರವಾಗಿ ಶಿಲುಬೆಯಲ್ಲಿ ಏರಲ್ಪಟ್ಟಂಥ ಕ್ರಿಸ್ತನ ಮರಣವನ್ನು ನಾವು ತಾತ್ಸಾರ ಮಾಡಬಾರ್ದಂಥ ಪ್ರಿಯರೇ. ಆತನು ಏತಕ್ಕಾಗಿ ಶಿಲುಬೆಯಲ್ಲಿ ಇದ್ದಾನೆ ಪ್ರಿಯರೇ? ನಮ್ಮ ಪಾಪಗಳ ರಕ್ಷಣೆಗಾಗಿ ಕ್ರಿಸ್ತನು ಮರಣವನ್ನು ಹೊಂದಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಹೇಳ್ತಿದ್ದೀನಿ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಯಾಕಂದರೆ ಪ್ರಿಯರೇ, ಆತನು ನಮಗೋಸ್ಕರವಾಗಿ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ಆತನು ನಮ್ಮ ಜೊತೆಯಲ್ಲಿರುವ ಆತನು. ಅದಕ್ಕೋಸ್ಕರ ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ ಅಂದರೆ ನಾವು ನಮ್ಮ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳು ಬೈದರು, ಅದನ್ನು ನಾವು ಏನು ಅಂದುಕೊಳ್ಳದಿದ್ದರೂ ಪರವಾಗಿಲ್ಲ ಪ್ರಿಯರೇ. ಕರ್ತನು ಗದರಿಸುವಾಗ ಅಂದರೆ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಆತನು ಗದರಿಸುವಾಗ ನಮಗೆ ಬೇಸರ ಆಗಬಾರ್ದಂತ ಪ್ರಿಯರೇ. ಯಾಕಂದರೆ
ಒಳ್ಳೆಯದನ್ನು ಹೇಳಿದ್ರೆ ಯಾರು ಕೂಡ ಸಿಟ್ಟಾಗಲ್ಲ ಪ್ರಿಯರೇ. ಒಳ್ಳೆಯದನ್ನು ಎಲ್ರಿಗೂ ಅನ್ವಯಿಸುತ್ತೆ, ಹಂಗಾಗಿ ಯಾರು ಕೂಡ ಸಿಟ್ಟನ್ನು ಮಾಡಿಕೊಳ್ಳೋದಿಲ್ಲ. ಹೋದ್ರು. ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ. ನೋಡಿ ಪ್ರಿಯರೇ, ಯಾಕೆ ಹೇಳ್ತಿದ್ದಾನೆಂದರೆ, ತಾತ್ಸಾರ ಮಾಡಬೇಡ, ಗದರಿಸುವಾಗ ಬೇಸರಗೊಳ್ಳಬೇಡ, ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ ಅಂತ ಪ್ರಿಯರೇ. ಆತನು ಯಾರ ಜೊತೆಯಲ್ಲಿ ಒಡನಾಟದಲ್ಲಿದ್ದಾನೋ, ಯಾರನ್ನು ಅತಿಯಾಗಿ ಪ್ರೀತಿಸುತ್ತಾನೋ ಅವರನ್ನೇ ಗದರಿಸುತ್ತಾನೆ, ಪ್ರೀತಿಸುತ್ತಾನೆ ಕೂಡ ಪ್ರಿಯರೇ. ಅವರಿಗೆ ಜಾಸ್ತಿಯಾಗಿ ಕಷ್ಟಗಳು ಇರ್ತವೆ, ಅದರ ಜೊತೆ ಖುಷಿಯಲ್ಲಿ ಕೂಡ ಇರ್ತಾರೆ. ಆತನು ಯಾವಾಗಲೂ ಜೊತೆಯಲ್ಲೇ ಇರ್ತಾನೆ ಪ್ರಿಯರೇ. ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ. ಅಂದ್ರೆ ಆತನ ಜೊತೆಯಲ್ಲಿ ಇರ್ತಕ್ಕಂಥ ನಾವು, ನಮ್ಮ ತಂದೆ ತಾಯಿಗಳು ನಮಗೆ ಹೊಡಿತಾರಲ್ಲ ಪ್ರಿಯರೇ, ಒಳ್ಳೆಯದನ್ನು ಮಾಡಿರಿ, ಒಳ್ಳೆಯದನ್ನು ಕೇಳ್ರಿ ಅಂಥೇಳಿ ನಮಗೆ ಹೇಳ್ತಾರಲ್ಲ. ನಾವು ಏನಾದರೂ ಅವ್ರು ಹೇಳಿದ್ರಂತ ನಾವು ಮನೆ ಬಿಟ್ಟು ಹೋಗೋದು, ಅವರಿಂದ ದೂರ ಆಗ್ತೀವ ಪ್ರಿಯರೇ? ಯಾವತ್ತೂ ಕೂಡ ದೂರ ಆಗೋದಿಲ್ಲ. ತಂದೆ ತಾಯಿ ಹೊಡೆದ್ರು ಬಡಿದ್ರು ಮನೆಯಿಂದ ಆಚೆ ಹಾಕಿದ್ರು ಕೂಡ, ಈಗ ತಾನೇ ಅಣ್ಣವ್ರು ಹೇಳಿದ್ರಲ್ಲ ಪ್ರಿಯರೇ, ಎಷ್ಟೇ ದೂರ ಹೋದರೂ ಕೂಡ ತಂದೆಯ ಬಳಿಯಲ್ಲಿ ನಾವು ಬರಲೇಬೇಕು. ಅದೇ ರೀತಿಯಲ್ಲಿ ನಾವು ಈ ಲೋಕಕ್ಕೆ ಬಂದಿರತಕ್ಕಂಥ ನಾವುಗಳು ಆತನ ಶಿಕ್ಷೆ ಅದೆಷ್ಟೇ ಕಷ್ಟವಾಗಿದ್ದರೂ ಕೂಡ ಪ್ರಿಯರೇ, ಆತನ ಜೊತೆಯಲ್ಲಿರ್ತಕ್ಕಂಥ ನಾವುಗಳು ಆತನಲ್ಲಿಗೆ ಹೋಗಲೇಬೇಕು. ಆತನ ಪ್ರೀತಿಯನ್ನು ನಾವು ಸ್ವೀಕರಿಸಲೇಬೇಕು, ಆತನ ಶಿಕ್ಷೆಯನ್ನು ಕೂಡ ನಾವು ಸ್ವೀಕರಿಸಲೇಬೇಕು ಪ್ರಿಯರೇ. ಆತನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನು ನನ್ನನ್ನು ಹೊಡೆಯುತ್ತಾನೆ. ನೋಡಿ ಪ್ರಿಯರೇ, ಆತ ಯಾರನ್ನು ನನ್ನ ಮಕ್ಕಳೆಂದು ಹೆಚ್ಚಾಗಿ ಪ್ರೀತಿಸುತ್ತಾನೋ, ದೇವರನ್ನು ಯಾರು ನಂಬಿರ್ತಾರೋ ಅವರಿಗೆ ಜಾಸ್ತಿಯಾಗಿ ಹೊಡಿತಾನಂತೆ. ಯಾಕಂದರೆ ಅವರು ನನ್ನ ಬಳಿಯಲ್ಲಿ ಇರುವವರೇ. ಆತನಿಗೆ ಆ ಅರ್ಹತೆ ಇದೆ ಪ್ರಿಯರೇ. ಯಾರು ಅಂದರೆ, ಪ್ರತಿಯೊಬ್ಬ ಯಾವುದೇ ಮಕ್ಕಳು ತಪ್ಪು ಮಾಡಿದರೂ ಕೂಡ ಆ ತಪ್ಪುಗಳನ್ನು ಅದನ್ನು ಸಹಿಸಿ ಆ ಮಕ್ಕಳು ನನ್ನ ಬಳಿಯಲ್ಲಿ ಬರಬೇಕಂತೇಳಿ ಆ ದೇವರು ನಮಗೇನು ಮಾಡ್ತಾನೆ, ಶಿಕ್ಷೆಯನ್ನು ಇದು ಮಾಡ್ತಾನೆ ಪ್ರಿಯರೇ. ಇನ್ನೊಂದು ನೋಡಿಕೊಳ್ಳೋಣ ಪ್ರಿಯರೇ, ರೋಮದವರಿಗೆ 6ನೇ ಅಧ್ಯಾಯ, ರೋಮಪುರದವರಿಗೆ 6ನೇ ಅಧ್ಯಾಯ 1ನೇ ವಚನ. ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಎಂದಿಗೂ ಇರಬಾರದು. ನೋಡಿ ಪ್ರಿಯರೇ, ನಾವಲ್ಲಿ ಹೇಳಿದ್ವಲ್ಲ ಪ್ರಿಯರೇ, ಕರ್ತನು ನಮ್ಮ ಬಳಿಯಲ್ಲಿ ಹೇಗಿರ್ತಾನೆ, ಏನನ್ನು ಕೊಡ್ತಾನೆ ಅಂತೇಳಿ ಇಲ್ಲಿ ಹೇಳ್ತಾರೆ ನೋಡಿ ಪ್ರಿಯರೇ ದೇವರು. ಹಾಗಾದರೆ ಏನು ಹೇಳೋಣ? ಇಷ್ಟೆಲ್ಲ ಹೇಳಿದರೂ ದೈವ ಸೇವಕರ ಮುಖಾಂತರ ನಾವು ತಿಳಿದುಕೊಂಡ್ರೂ ಕೂಡ ನಾವು ಅದೇ ದಾರಿಯಲ್ಲಿ ಅಲ್ಲೇ ಇದ್ದೀವಿ ಅಂದರೆ ಹೇಳ್ತಾನೆ. ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕು. ಕ್ವಶನ್ ಮಾರ್ಕ್ ಇದೆ ಪ್ರಿಯರಲ್ಲಿ. ಇನ್ನೂ ಇರಬೇಕು ಅಂದರೆ ಎಲ್ಲವನ್ನು ತಿಳಿದುಕೊಂಡಿರ್ತಕ್ಕಂಥ ನಾವುಗಳು ಪಾಪನೇ ಮಾಡ್ತಾ ಇದ್ದರೆ ದೇವರಿಗೆ ಮಹಿಮೆಯನ್ನು ತಂದು ಕೊಡ್ತಕ್ಕಂಥವ್ರು ಯಾರು ಪ್ರಿಯರೇ? ಈ ಲೋಕದಲ್ಲಿರ್ತಕ್ಕಂಥ ಜನರು ದೇವರಿಗೆ ಮಹಿಮೆಯನ್ನು ತಂದುಕೊಳ್ಳೋಕ್ಕಾಗ್ತದ? ನಂಬಿರ್ತಕ್ಕಂಥ ನಾವುಗಳೇ ಇನ್ನೂ ಹಿಂದೆ ಇದ್ದೀವಿ ಅಂದರೆ, ನಾವೇ ಇನ್ನೂ ಪಾಪದಲ್ಲಿದ್ದೀವಿ ಅಂದರೆ ದೇವರಿಗೆ ಕೃಪೆಯನ್ನು ಮಹಿಮೆಯನ್ನು ತಂದು ಕೊಡ್ತಕ್ಕಂಥ ನಾವು ಆಗ್ತೀವ ಪ್ರಿಯರೇ? ಇನ್ನೂ ಪಾಪದಲ್ಲಿದ್ದೀವಿ ಅಂತ ಪ್ರಿಯರೇ ಎಂದಿಗೂ ಇರಬಾರದು. ಅಂದರೆ ದೇವರ ಮಾತುಗಳನ್ನು ಕೇಳ್ತಕ್ಕಂಥ ನಾವು ಯಾವಾಗಲೂ ಕೂಡ ಇನ್ನೂ ಪಾಪದಲ್ಲಿ ಇರಬಾರ್ದಂತ ಪ್ರಿಯರೇ. ಮುಂದೆ ಹೋದ್ರಿ, ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನು ಅದರಲ್ಲಿಯೇ ಬದುಕುವುದೇಗೆ? ನೋಡಿ ಪ್ರಿಯರೇ, ಇರಲಿ, ಪಾಪದಲ್ಲಿ ಪಾಲಿಗೆ ಸತ್ತವರಾಗಿದ್ದೇವೆ ಪ್ರಿಯರೇ. ನಾವು ಪಾಪದ ಪಾಲಿಗೆ ಅಂದರೆ ದೇವರನ್ನು ತಿಳಿದುಕೊಳ್ಳೋಕ್ಕೆ ಒಂದು ಹೆಜ್ಜೆಯನ್ನು ಮುಂದಿಟ್ಟಾಗಲೇ ನಾವು ಇಂದಿನ ಲೋಕದಲ್ಲಿರ್ತಕ್ಕಂಥ ವಿಷಯಗಳಿಗೆ ದೂರ ಆಗ್ತಾನೆ ಬರ್ತೀವಿ ಪ್ರಿಯರೇ. ಹೋದ್ರಿ, ಸತ್ತವರದು ನಾವು ಇನ್ನು ಬದುಕುವುದೇ ಹೇಗೆ? ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವೆಂದು ನಿಮಗೆ ತಿಳಿಯದು. ನೋಡಿ ಪ್ರಿಯರೇ, ಆತನಲ್ಲಿರ್ತಕ್ಕಂಥ ನಾವು ಇಲ್ಲಿ ಎಷ್ಟೋ ಜನಗಳು ದೀಕ್ಷಾ ಸ್ಥಾನವನ್ನು ತೆಗೆದುಕೊಂಡಿರ್ತಕ್ಕಂಥ ಮಕ್ಕಳು ನಾವಿದ್ಯಲ್ಲ ಪ್ರಿಯರೇ, ಅದನ್ನು ಹೇಳ್ತಿದ್ದಾನೆ. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ಅಂದರೆ ನಮ್ಮ ಪಾಪಗಳನ್ನು ದೂರ ಮಾಡಿಕೊಂಡು ಆತನು ನನ್ನ ತಂದೆ, ಆತನು ನನ್ನ ಕರ್ತನು, ನಾನು ಆತನ ಬಳಿಯಲ್ಲಿ ಇರುವಾತನು ನನಗೆ
ಆತನೇ ದೇವರು ಅಂಥೇಳಿ ಆತನಲ್ಲಿ ಸೇರ್ತಕ್ಕಂಥ ನಾವು ದೀಕ್ಷಾ ಸ್ನಾನವನ್ನು ಮಾಡಿಸ್ಕೊಳ್ತೀವ ಪ್ರೇರೆ. ಮಾಡಿಸಿಕೊಡುವಂಥ ಸಮಯದಲ್ಲಿ ಪ್ರೇರೆ ಯಾರೇ ದೀಕ್ಷಾ ಸ್ನಾನ ಕೊಟ್ಟರು ಕೂಡ ದೈವ ಸೇವಕರು ನಮ್ಮ ಒಪ್ಪಿಗೆ ಇಲ್ಲದ ಅವರು ಒತ್ತಾಯಕ್ಕಾಗಿ ಕೊಡೋದಿಲ್ಲ ಪ್ರೇರೆ. ಯಾಕಂದರೆ ಆತನಿಗೋಸ್ಕರವಾಗಿ ಆತನ ಮರಣದಲ್ಲಿ ಪಾಲುಗಾರ ಇರ್ತಕ್ಕಂಥ ನಾವು ನಮ್ಮ ಪಾಪವನ್ನು ಎಲ್ಲವನ್ನು ಬಿಟ್ಟು ಆತನಿಗೋಸ್ಕರ ಜೀವಿಸ್ತವೆ ಅಂತ ಹೇಳಿಬಿಟ್ಟು ನಾವು ಆ ದೀಕ್ಷಾ ಸ್ನಾನವನ್ನು ಪಡೆದುಕೊಂಡಿರ್ತೀವಿ ಪ್ರೇರೆ. ನಾವು ಪಡೆದುಕೊಳ್ತಕ್ಕಂಥ ಸಮಯದಲ್ಲಿ ಕೂಡ ಎಲ್ಲವನ್ನು ಕೇಳ್ತಾರೆ ಕೇಳ್ತಕ್ಕಂಥ ಸಮಯದಲ್ಲಿ ಎಲ್ಲದಕ್ಕೂ ನಮ್ಮ ಒಪ್ಪಿಗೆ ಇರುತ್ತೆ. ಏನನ್ನು ಮಾಡಬೇಕು ಮಾಡಬಾರ್ದು ದೇವರ ವಿಷಯದಲ್ಲಿ ಯಾವ ರೀತಿಯಲ್ಲಿ ಇರಬೇಕಂತೂ ಹೇಳಿ ಆಮೇಲೆ ದೀಕ್ಷಾ ಸ್ನಾನವನ್ನು ಪಡೆದುಕೊಳ್ಳುವ ಅರ್ಹತೆ ನಮಗೆ ಕೊಡ್ತಾರೆ ಪ್ರೇರೆ. ಪಡೆದುಕೊಂಡಿರ್ತಕ್ಕಂಥ ನಾವು ಅವರು ದೀಕ್ಷಾ ಸ್ನಾನ ಮಾಡಿಕೊಂಡಾಗ ನಾವು ಹೆಂಗಿದ್ದೀವಿ ಪ್ರೇರೆ? ಮೊದಲಿಗೆ ಮಾಡಿಕೊಳ್ಳದೆ ಇರತಕ್ಕಂಥ ಮುಂಚೆ ದೇವರ ದಾರಿ ಗೊತ್ತಿಲ್ಲದಕ್ಕಿಂತ ಮುಂಚೆ ನಾವು ಹೇಗಿದ್ದೆವೋ ಈಗಲೂ ಕೂಡ ಹಾಗೇ ಇದ್ದೇವೆ ಪ್ರಿಯರೇ. ಅದಕ್ಕೋಸ್ಕರ ಹೇಳ್ತಾನೆ, ದೀಕ್ಷಾ ಸ್ನಾನ ಮಾಡಿಸಿಕೊಂಡ ನಾವು ಹೇಗಿರಬೇಕು? ಆತನ ಸ್ನಾನ ಮಾಡಿಸಿಕೊಂಡ ನಿಮಗೆ ತಿಳಿದಿಲ್ಲವೋ? ಹೇಗಿರಬೇಕೆಂದು ನಿಮಗೆ ತಿಳಿದಿಲ್ಲವೋ? ಮೊದಲಿಗಂತೂ ತಿಳಿದಿಲ್ಲ. ಆದರೆ ದೈವ ಸೇವಕರು ಹೇಳ್ತಕ್ಕಂಥ ಸಮಯದಲ್ಲಿ ನಾವು ದೀಕ್ಷಾ ಸ್ನಾನ ಪಡೆದುಕೊಳ್ತಕ್ಕಂಥ ಸಮಯದಲ್ಲಿ ಅವರು ಹೇಳ್ತಕ್ಕಂಥ ವಾಕ್ಯ, ಅವ್ರು ಹೇಳ್ತಕ್ಕಂಥ ಮಾತುಗಳು ನಮಗೆ ಅರ್ಥವಾಗಿರ್ತಲ್ಲ ಪ್ರಿಯರೇ. ಅದು ಬೈಬಲ್ ಪ್ರಕಾರ ಅರ್ಥವಾಗದೇ ಇದ್ದರೂ ಕೂಡ ಬೈಬಲಲ್ಲಿ ಇರ್ತಕ್ಕಂಥ ವಾಕ್ಯವನ್ನು ಅರ್ಥ ಆಗುವಂತೆ ಹೇಳಿ ಆಮೇಲೆ ನಮಗೆ ಆ ಅರ್ಹತೆಯನ್ನು ಕೊಟ್ಟಿರ್ತಾರೆ ಪ್ರಿಯರೇ. ಈಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಉಣಲ್ಪಟ್ಟೆವು. ನೋಡಿ ಪ್ರಿಯರೇ, ಅದನ್ನು ಮಾಡಿಸಿಕೊಂಡ ನಾವು ನಮ್ಮ ಪಾಪಗಳನ್ನು ಎಲ್ಲವನ್ನು ದೂರ ಇಟ್ಟು ಆತನ ಪಾಲುಗಾರರಾಗಿ ಆತನೊಂದಿಗೆ ಉಣಲ್ಪಟ್ಟೆವು. ಅಂದರೆ ಕ್ರಿಸ್ತನು ನಮಗೋಸ್ಕರ ಜೀವತ್ಯಾಗ ಮಾಡಿದನ ಪ್ರಿಯರೇ. ನಾವು ಕೂಡ ದೀಕ್ಷಾ ಸ್ನಾನ ಮಾಡಿಸಿಕೊಂಡ ತಕ್ಷಣವೇ ನಾವು ಆತನೊಂದಿಗೆ ಉಣಲ್ಪಟ್ಟೆವು. ಅಂದರೆ ಇಂದಿನ ಲೋಕದಲ್ಲಿರ್ತಕ್ಕಂಥ ಆಲೋಚನೆಗಳಲ್ಲಿ ನಾವು ಸತ್ತೋಗಿರ್ತೀವಿ ಪ್ರೇರೆ. ಶರೀರ ಸಂಬಂಧಕ್ಕಿಂತ ಆತ್ಮ ರೂಪದಲ್ಲಿ ನಾವು ಆ ಕ್ಷಣವೇ ಸತ್ತೋಗಿರ್ತೀವಿ ಪ್ರೇರೆ. ಆದ್ದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ಸಾಕು ಪ್ರೇಯರ್. ನೋಡ್ರಿ ಪ್ರೇಯರೇ, ಇಷ್ಟೆಲ್ಲ ಹೇಳಿದ ಮೇಲೆ ಕೂಡ ನಾವು ಆ ಥರ ದೀಕ್ಷಾ ಸ್ನಾನವನ್ನು ಪಡೆದುಕೊಂಡಿರ್ತಕ್ಕಂಥ ನಾವು ಈ ಲೋಕದಲ್ಲಿ ಇರ್ತಕ್ಕಂಥ ಜನರು ಹೇಗೆ ಪ್ರೇಯರೇ, ಈ ಲೋಕದಲ್ಲಿ ಎಲ್ಲವನ್ನು ಅನುಭವಿಸಿ ಖುಷಿಯಾಗಿ ದುಃಖಗಳನ್ನು ಎಷ್ಟೋ ಎಂಜಾಯ್ಗಳನ್ನು ಮಾಡಿ ಬದುಕಿ ಸಾಯ್ತಾರೆ ಪ್ರೇಯರೇ. ಆದರೆ ನಾವು ಕ್ರಿಸ್ತನೊಂದಿಗೆ ಇರ್ತಕ್ಕಂಥ ನಾವು ಆತನೊಂದಿಗೆ ಉಣಲ್ಪಟ್ಟಿರ್ತಕ್ಕಂಥ ನಾವರು ಸತ್ತ ಮೇಲೆ ಬದುಕ್ತೀವಿ ಪ್ರೇಯರೇ. ವ್ಯತ್ಯಾಸ ಏನು ಗೊತ್ತಾ? ಇವರು ಬದುಕಿ ಸಾಯ್ತಾರೆ, ನಾವು ಸತ್ತು ಬದುಕ್ತೀವಿ. ಯಾಕಂದರೆ ಸತ್ತು ಬದುಕ್ತೀವಿ ಅಂದರೆ ನಾವು ದೇವರ ದಾರಿಯಲ್ಲಿ ನಡೀತಕ್ಕಂಥ ರೀತಿಯಲ್ಲಿ ದೇವರು ನಮ್ಮ ಜೊತೆಗಿರ್ತಾನೆ ಪ್ರಿಯರೇ. ಸತ್ತವರು ದೇವರ ದೃಷ್ಟಿಯಲ್ಲಿ ದೂರ ಇರ್ತಕ್ಕಂಥವ್ರು, ಆತನ ಮಾರ್ಗದಲ್ಲಿ ದೂರ ಇರ್ತಕ್ಕಂಥವ್ರು, ಅವರು ಎಲ್ಲಿಗೆ ಹೋಗ್ತಾರೆ ಪ್ರಿಯರೇ? ಬೆಂಕಿಯಲ್ಲಿ ದೂಕಲ್ಪಡ್ತದೆ ಪ್ರಿಯರೇ ಅವರನ್ನು. ಆದರೆ ದೇವರಲ್ಲಿ ಇರ್ತಕ್ಕಂಥವ್ರು ನಾವು, ದೇವರ ಇಚ್ಛೆಯಂತೆ ನಡೀತಕ್ಕಂಥವ್ರು ನಾವು, ಅದು ನಾನು ಅಲ್ಲ ಅಂತ ಪ್ರಿಯರೇ. ಯಾರೇ ಆಗಿರಲಿ ದೇವರ ದೃಷ್ಟಿಯಲ್ಲಿ ದೇವರ ದಾರಿಯಲ್ಲಿ ಎಷ್ಟು ಕರೆಕ್ಟಾಗಿರ್ತಾರೋ ಅವರನ್ನು ಮಾತ್ರ ಸತ್ತು ಬದುಕ್ತಾರೆ ಪ್ರಿಯರೇ. ಇನ್ನೊಂದು ವಚನ ನೋಡಿಕೊಳ್ಳೋಣ. ಯೆಶಾಯ 59:1. ಯೆಶಾಯ 59:1. ಇಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂಥ ಮೋಟುಗೈಯಲ್ಲ. ನೋಡಿ ಪ್ರೇರೆ, ಯೆಹೋವನ ಹಸ್ತವು ರಕ್ಷಿಸಲಾರದಂಥ ಮೋಟುಗೈಯಲ್ಲ. ಇಗೋ ಹೇಳ್ತಾರೆ ದೇವರು, ಯೆಹೋವನು ಅಂದರೆ ತಂದೆಯಾದ ದೇವರು, ಹಸ್ತವು ಅಂದರೆ ರಕ್ಷಿಸಲಾರದಂಥ ಮೋಟುಗೈಯಲ್ಲ. ಯಾಕಂದರೆ ನಾವು ಏನಾದರೂ ಕೊಡ್ತೀವಂದರೆ ಅದು ಒಂದು ಕೇಳಿದರೆ ಅದರಲ್ಲಿ ಅರ್ಧ ಮಾತ್ರ ಕೊಡ್ತೀವಿ. ಆದರೆ ದೇವರು ಎಷ್ಟೇ ಪಾಪಗಳನ್ನು ಮಾಡ್ತಕ್ಕಂಥ ನಮ್ಮನ್ನು ಅಷ್ಟೆಲ್ಲ ರಕ್ಷಿಸ್ತಾನಲ್ಲ ಪ್ರಿಯರೇ. ಎಷ್ಟು ರಕ್ಷಣೆ ಕೊಡ್ತಿದ್ದಾನೆ. ಮುಂದೆ ಓದಿ ಪ್ರಿಯರೇ. ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ನೋಡಿ ಪ್ರಿಯರೇ, ನಾವು ಮಾಡ್ತಕ್ಕಂಥ ಪ್ರಾರ್ಥನೆ, ಎಲ್ಲ ಮಕ್ಕಳ ಪ್ರಾರ್ಥನೆ ಕೂಡ ದೇವರು ಆಲಕ್ಷ್ಯ ಹೊಂದಿರ್ತಾನೆ ಪ್ರಿಯರೇ. ಯಾಕಂದರೆ ಯಾವಾಗಲೂ ಆಲೋಚನೆಗಳಲ್ಲಿ ತೊಡಗಿರ್ತಾನೆ ಪ್ರಿಯರೇ. ಆತನು ನಾವು ಮಾಡ್ತಕ್ಕಂಥ ಪ್ರಾರ್ಥನೆ ಕೇಳಲಾರದಂಥ ಕಿವುಡನಲ್ಲ ಪ್ರಿಯರೇ. ಆದರೆ ನಿಮ್ಮ
ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನೋಡ್ರಿ ಪ್ರಿಯರೇ, ಆದರೂ ಕೂಡ ಅಷ್ಟೆಲ್ಲ ಅವಕಾಶ ಮಾಡಿಕೊಟ್ಟರು ಕೂಡ ದೇವರು ನಾವು ಏನು ಮಾಡ್ತಾ ಇದ್ದೀವಿ, ಆತನ ದಾರಿಯಲ್ಲಿ ನಡೆಯದೆ ಆತನ ಪ್ರೀತಿಯನ್ನು ತಿಳಿದುಕೊಳ್ಳದೆ ನಾವು ದೇವರಿಂದ ಅಗಲುತ್ತಾ ಬಂದಿದ್ದೀವಂತ ಪ್ರಿಯರೇ. ನಮ್ಮ ಪಾಪಗಳೇ ಆತನಿಂದ ನಮ್ಮನ್ನು ದೂರ ಮಾಡ್ತಾ ಇದ್ದ ಪ್ರಿಯರೇ. ಅಗಲಿಸುತ್ತಂದರೆ ದೂರ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ನೋಡಿ ಪ್ರಿಯರೇ, ಅಷ್ಟೆಲ್ಲ ಅವಕಾಶ ಕೊಟ್ಟರು ಕೂಡ ಕೇಳ್ತಕ್ಕಂಥ ತಂದೆ ಕಾಯ್ತಾ ಇದ್ದಾನೆ ಪ್ರಿಯರೇ. ಯಾವ ಮಕ್ಕಳು ನನಗೋಸ್ಕರ ಜೀವಿಸ್ತಿದ್ದಾರೆ, ಯಾವ ನನ್ನ ಮಕ್ಕಳು ನನ್ನ ಅತ್ತಿಗೆ ಬರ್ತಿದ್ದಾರೆ, ನನ್ನ ಬಳಿಯಲ್ಲಿ ಇರ್ತಾರೆ ಅಂತ ಅಷ್ಟೆಲ್ಲ ಕಾಯ್ತಾ ಇದ್ರು ಕೂಡ, ಎಲ್ಲವನ್ನು ಕೇಳುವಾತನಾದರೂ ಕೂಡ ನಮ್ಮ ಪಾಪಗಳೇ ಆತನ ಮುಖಕ್ಕೆ ಅಡ್ಡವಾಗಿವೆ ಅಂತೆ ಪ್ರಿಯರೇ. ಆ ಅವಕಾಶ ನಾವು ಮಾಡೋದು ಬೇಡ ಪ್ರಿಯರೇ, ಅವಕಾಶ ಕೊಡೋದು ಬೇಡ ಪ್ರಿಯರೇ. ನಾವೆಲ್ಲರೂ ಕೂಡ ಆತನ ದೃಷ್ಟಿಯಲ್ಲಿ ಕಾಯ್ತಕ್ಕಂಥ ದೇವರ ಬಳಿಗೆ ಹೋಗೋದಕ್ಕೆ ನಾವು ಇಚ್ಛೆ ಪಡೋಣ ಪ್ರಿಯರೇ. ಇನ್ನೊಂದು ಓದಿಕೊಳ್ಳೋಣ. ರೋಮದವರಿಗೆ 2ನೇ ಅಧ್ಯಾಯ 13ನೇ ವಚನ. 2ನೇ ಅಧ್ಯಾಯ 13ನೇ ವಚನ. ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ ಯಾರು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ. ನೋಡಿ ಪ್ರಿಯರೇ, ಕೇಳಿದ ಮಾತ್ರದಿಂದಲೇ ಅಂದರೆ ಈ ಲೇಖನದಲ್ಲಿರ್ತಕ್ಕಂಥ ವಾಕ್ಯವನ್ನು ನಾವು ಕೇಳಿದ ಮಾತ್ರದಿಂದಲೇ ನೀತಿವಂತರಾಗೋದಿಲ್ಲ. ಈ ಸನ್ನಿಧಿಯಲ್ಲಿ ನಿಂತಿದ್ದೀವಿ ಅಂದರೆ ಪ್ರಿಯರೇ, ಇದನ್ನು ಪಡೆದುಕೊಂಡಿರ್ತಕ್ಕಂಥ ನಾವುಗಳು ಯಾವಾಗಲೂ ಅದರ ನೀತಿಯಲ್ಲಿ ಬದುಕುವಂತರಾದರೆ ಮಾತ್ರ ಆ ದೇವರ ನೀತಿಯಲ್ಲಿ ಆಗುತ್ತೀವಿ ಪ್ರಿಯರೇ. ಇದೇನೆಂದರೆ ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ ಯಾರು ಕೂಡ ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ. ನಾವು ಮಾತಿನ ಮುಖಾಂತರ ಮಾತಾಡಿದರೆ ಆತನ ಸನ್ನಿಧಿಯಲ್ಲಿ ನೀತಿವಂತರಾಗಿ ಕಾಣುವುದಿಲ್ಲ ಪ್ರಿಯರೇ. ಅದನ್ನು ಅನುಸರಿಸುವವರೇ ನೀತಿವಂತವರೆಂದು ನಿರ್ಣಯಿಸಲ್ಪಡುತ್ತದೆ. ನೋಡು ಪ್ರಿಯರೇ, ಅದರ ದಾರಿಯಲ್ಲಿ ದೇವರ ದೃಷ್ಟಿಯಲ್ಲಿ ದೇವರ ಆಸೆಯಂತೆ ಬದುಕುವವರು ಮಾತ್ರನೇ ನೀತಿವಂತರೆಂದು ನಿರ್ಣಯಿಸಲ್ಪಡುತ್ತದೆ ಪ್ರಿಯರೇ. ಇನ್ನೊಂದು ನೋಡಿಕೊಳ್ಳೋಣ. ಮತ್ತಾಯ 5ನೇ ಅಧ್ಯಾಯ 3ನೇ ವಚನ. ಮತ್ತಾಯ 5ನೇ ಅಧ್ಯಾಯ 3ನೇ ವಚನ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನೋಡಿ ಪ್ರಿಯರೇ, ಆತ್ಮದಲ್ಲಿ ಈಗ ತಾನು ಹೇಳಿದ್ವಲ್ಲ, ಆತ್ಮಿಕ ಬೆಳವಣಿಗೆ ಅಂದರೆ ಆತ್ಮಗಳನ್ನು ರಕ್ಷಿಸ್ಕೋದಕ್ಕೋಸ್ಕರ ಆತ್ಮದಲ್ಲಿ ಬಡವರಾಗಿದ್ದರು ಅವರು ಧನ್ಯರಂತ ಪ್ರಿಯರೇ. ಅಂದರೆ ಬಡವರಾಗಿರುವವರಂದರೆ ಹೇಳಿದ್ದನ್ನು ಕೇಳ್ತಾ ಏನು ಇಲ್ಲದೆ ಇರತಕ್ಕಂಥರಲ್ಲ ಪ್ರಿಯರೇ. ದೇವರಿಗೋಸ್ಕರ ಎಲ್ಲವನ್ನು ತ್ಯಾಗವನ್ನು ಮಾಡಿ ಎಲ್ಲ ಆಸೆಗಳಿಂದ ದೂರವಾಗಿ ಆತ್ಮದಲ್ಲಿ ಅಂದರೆ ದೇವರ ಸನ್ನಿಧಿಗೆ ಹೋಗತಕ್ಕಂಥ ನಾವು, ದೇವರಿಗೆ ಹತ್ತಿರವಾಗತಕ್ಕಂಥ ನಾವುಗಳು ಧನ್ಯರಂತ ಪ್ರಿಯರೇ. ಪರಲೋಕ ರಾಜ್ಯವು ಅವರದು. ಅಂದರೆ ಯಾರು ದೇವರ ಸನ್ನಿಧಿಗೋಸ್ಕರ ದೇವರಿಗೋಸ್ಕರ ಈ ಲೋಕದಲ್ಲಿ ದುಡಿತಾ ಇದ್ದರೆ, ಪ್ರಯಾಸ ಪಡ್ತಾ ಇದ್ದಾರೆ ಪ್ರಿಯರೇ, ಅವರು ಕೂಡ ದೇವರ ಸನ್ನಿಧಿಗೆ ಪರಲೋಕ ರಾಜ್ಯಕ್ಕೆ ಧನ್ಯರು ಪ್ರಿಯರೇ. ಅವರು ದೇವರ ಮಾತುಗಳನ್ನು ಕೇಳುವುದಕ್ಕೆ ಅವರ ಜೀವಿತದಲ್ಲಿ ಪ್ರಿಯರೇ, ದೇವರು ಇಲ್ಲಾಂದರೆ ಏನು ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಪ್ರಿಯರೇ. ಇನ್ನೊಂದು ನೋಡೋಣ. ಮತ್ತಾಯ 11ನೇ ಅಧ್ಯಾಯ 6ನೇ ವಚನ. 11ನೇ ಅಧ್ಯಾಯ. ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಧನ್ಯನೆಂದು ಹೇಳಿದನು. ನೋಡಿ ಪ್ರಿಯರೇ, ಎಲ್ಲವನ್ನು ಕೊಡ್ತಕ್ಕಂಥ ದೇವರ ವಿಷಯದಲ್ಲಿ ಸಂಶಯ ಯಾಕೆ ಪ್ರಿಯರೇ? ನಾವು ನಂಬಿರ್ತಕ್ಕಂಥ ಲೋಕದಲ್ಲಿರ್ತಕ್ಕಂಥ ಜನರಲ್ಲಿ ಏನು ಕೊಡದೇ ಇದ್ದರು, ಇದು ಮಾಡದೇ ಇದ್ದರು, ನಾವು ಕೂಡ ಅವರ ಮೇಲೆ ಕೊಡ್ತೀನಂತೇಳಿ ಕೊಟ್ಟಿಲ್ಲ ಅಂತೇಳಿ ಬೇಕಾದ್ರೆ ಅವ್ರ ಮೇಲೆ ಸಂಶಯ ಪಡ್ಬೋದು. ಆದರೆ ದೇವರಿಗೋಸ್ಕರವಾಗಿ ಆತನಿಗೋಸ್ಕರ ಇರ್ತಕ್ಕಂಥ ವಿಷಯದಲ್ಲಿ ಸಂಶಯ ಬೇಡ ಪ್ರಿಯರೇ. ಯಾಕಂದರೆ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನು ಕೊಡುವಾತನದನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಕೊಡುವಾತನು ಅಷ್ಟೇ ಅಲ್ಲ, ಎಲ್ಲ ವಿಷಯದಲ್ಲಿ ನಮಗೆ ಬೇಕಾದಂಥ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯದಲ್ಲಿ ಕೂಡ ಆತನು ನಮ್ಮ ಜೊತೆಗಿದ್ದಾನೆ. ಜೊತೆಗಿರೋದಕ್ಕೋಸ್ಕರ ಈ ದಿನ ನಾವು ಎಲ್ಲರೂ ಈ ಸನ್ನಿಧಿಯಲ್ಲಿ ಇರುವುದಕ್ಕೆ ಸಾಧ್ಯ ಪ್ರಿಯರೇ. ಇನ್ನೊಂದು ಪ್ರಕಟಣೆ ನೋಡಿಕೊಳ್ಳೋಣ. ಪ್ರಕಟಣೆ 20ನೇ ಅಧ್ಯಾಯ 15ನೇ ವಚನ. ಪ್ರಕಟಣೆ
ಯಾವನ ಹೆಸರು ಜೀವವಾದ್ಯದ ಪಟ್ಟಿಯಲ್ಲಿ ಏನು ಪ್ರೇರೆ? ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರದಾಗಿದೆಯೋ ಕಾಣಲಿಲ್ಲವೋ ಅವನು ಬೆಂಕಿಯ ಕರೆಗೆ ದೊಬ್ಬಲ್ಪಟ್ಟನು. ಈಗನೇ ಹೇಳಿದ್ನಲ್ಲ ಪ್ರೇರೆ, ಯಾರು ದೇವರ ದಾರಿಯಲ್ಲಿ ಇಲ್ಲದಿದ್ದರೆ, ದೇವರ ದಾರಿಯಲ್ಲಿ ನಡೆಯದಿದ್ದರೆ, ಆತನನ್ನು ತಿಳಿದುಕೊಳ್ಳದಿದ್ದರೆ, ಆತನ ಪ್ರೀತಿ ಕೂಡ ಅರ್ಥ ಮಾಡಿಕೊಳ್ಳದಿದ್ದರೆ, ಇಷ್ಟೆಲ್ಲ ಹೇಳಿದರೂ ಕೂಡ ಆತನ ಸನ್ನಿಧಿಯಲ್ಲಿರ್ತಕ್ಕಂಥ ನಾವು ಆತನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ಇದೇ ರೀತಿಯಲ್ಲಿರ್ತಕ್ಕಂಥವ್ರು ನಾವು ಯಾವತ್ತೂ ಕೂಡ ಒಂದು ದಿನ ನಾವು ಮರಣವನ್ನು ಹೊಂದಿದಾಗ ಪ್ರಿಯರೇ, ದೇವರ ಜೀವಬಾಧ್ಯೆಯ ಪಟ್ಟಿಯಲ್ಲಿ ಹೆಸರುಗಳು ಇಲ್ಲದೇ ಇರ್ತಕ್ಕಂಥವ್ರು ಬೆಂಕಿಯಲ್ಲಿ ದೂಕಲ್ಪಡ್ತಾರಂತ ಪ್ರಿಯರೇ. ಯಾಕಂದರೆ ದೇವರಿಗೆ ಗೊತ್ತು ಯಾವ ಮಕ್ಕಳು ನನಗೋಸ್ಕರ ಜೀವಿಸ್ತಿದ್ದಾರೆ, ಯಾವ ಮಕ್ಕಳು ನನ್ನಲ್ಲಿದ್ದಾರೆ, ನನಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡಿ ನನಗೋಸ್ಕರ ಇದ್ದಾರೆ ಅಂತಂದು ಆ ದೇವರ ಪಟ್ಟಿಯಲ್ಲಿ ಬರೆಯಲಾಗಿದೆ. ನಾವು ಹುಟ್ಟಿದ ತಕ್ಷಣವೇ ನಮ್ಮನ್ನು ತನ್ನ ಜೀವವಾದ್ಯ ಪಟ್ಟಿಯಲ್ಲಿ ಬರೆಯಲಾಗಿದೆ ಪ್ರಿಯರೇ, ನಮ್ಮ ಮಗಳ ಹೆಸರು. ಅದಕ್ಕೋಸ್ಕರ ಯಾರು ಆತನ ಕರೆಗೆ ಕಿವಿಗೊಡದೆ ಆತನ ಪ್ರೀತಿಯನ್ನು ನಿರ್ಲಕ್ಷ್ಯ ಮಾಡಿ ಯಾರು ಜೀವಿಸ್ತಾ ಇದ್ದಾರೋ ಪ್ರಿಯರೇ, ಆತನ ಕರೆಗೆ ಬೆಂಕಿಯಲ್ಲಿ ದೂಕಲ್ಪಡ್ತದಂತ ಪ್ರಿಯರೇ. ಆತನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದಿರ್ತಕ್ಕಂಥವ್ರು ನಾವು ಪ್ರಿಯರೇ. ಯಾಕಂದರೆ ನಿನ್ನೆ ಅಣ್ಣ ಹೇಳಿದ ಅಲ್ಲಿ ಸುನಿಲ್ ಅಣ್ಣವ್ರು ಹೇಳಿದರು, ನಾವು ಯಾರಿಗೋಸ್ಕರ ಜೀವಿಸ್ತೇವೆ ಪ್ರಿಯರೇ? ಎಷ್ಟೋ ಮಕ್ಕಳಾಗಿರ್ತಕ್ಕಂಥ ನಾವು ಎಲ್ಲರೂ ಕೂಡ ದೇವರನ್ನು ನಂಬಿರ್ತಕ್ಕಂಥವ್ರು ನಾವು ಎಷ್ಟರ ಮಟ್ಟಿಗೆ ನಾವು ದೇವರನ್ನು ತಿಳಿದುಕೊಂಡಿದ್ದೀವಿ, ಕೇಳ್ತಾ ಇದ್ದೀವಿ, ಆಡ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ಅದೆಷ್ಟೇ ದೂರದಲ್ಲಿ ಸನ್ನಿಧಿಯಲ್ಲಿ ವಾಕ್ಯ ಇದ್ದರೂ ಕೂಡ ಆ ವಾಕ್ಯಕ್ಕೋಸ್ಕರ ಓದ್ತಾ ಇದ್ದೀವಿ. ಆದರೆ ದೇವರಿಗೋಸ್ಕರ ನಾವು ಮನಸ್ಸನ್ನು ಮಾಡೋದಿಲ್ಲ ಪ್ರಿಯರೇ, ಕೇಳ್ತಾ ಇದ್ದೀವಿ ಅಷ್ಟೇ. ಆದರೆ ಒಂದು ವಚನದಲ್ಲಿದೆ ಪ್ರಿಯರೇ, ಅದು ನಾನು ಬರ್ಕೊಂಡಿಲ್ಲ ಅನಿಸುತ್ತೆ, ಹಂಗೆ ಹೇಳ್ತೀನಿ. ಕಾಲುವೆಯ ಬದಿಯಲ್ಲಿ ಬೆಳೀತಕ್ಕಂಥ ಹೂಗಳು, ಕಾಲುವೆಯ ಬದಿಯಲ್ಲಿರ್ತಕ್ಕಂಥ ಮರಗಳು ಎಷ್ಟು ಮುದ್ದಾಗಿ ಬೆಳೀತಾವಿದೆ ಪ್ರಿಯರೇ. ನೀರು ಹಾಕಿದ ಮರಗಳು ಬೆಳೀತಾವ ಅಥವಾ ಹೋಗಿ ಗಡ್ಡೆಯಲ್ಲಿರ್ತಕ್ಕಂಥ ಯಾವುದೋ ಕಸದಲ್ಲಿರ್ತಕ್ಕಂಥ ಮರಗಳಿಟ್ಟರೆ ಬೆಳೀತಾವ ಪ್ರಿಯರೇ? ನೀರಾಕಿ ಒಂದದ್ದು ಹೋದಮ್ಮ. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ನೋಡಿ ಪ್ರೇರೆ, ಹೇಳ್ತಾನಲ್ಲ ಪ್ರೇರೆ, ನಾವು ಬಾಯಿ ಮಾತಿನಿಂದ ಹೇಳ್ತಕ್ಕಂಥ ವಾಕ್ಯ ಅಲ್ಲ ಪ್ರಿಯರೇ, ಇದು ದೇವರ ಲೇಖನದಲ್ಲಿ ಬರೆಸಿರ್ತಕ್ಕಂಥ ಮಾತು ಪ್ರಿಯರೇ. ಯಾವರು ಕೂಡ ಇದು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಪ್ರಿಯರೇ. ಫಸ್ಟ್ನಿಂದ ನೋಡ್ಕೊಳ್ಳೋಣ. ಕೀರ್ತನೆಗಳು 1ನೇ ಅಧ್ಯಾಯ ಓದಮ್ಮ. 1ನೇ ಅಧ್ಯಾಯ 1ನೇ ವಚನ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮನಿಂದ ಕುರುಡನೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು. ಅವನು ಎಷ್ಟು ಧನ್ಯನು. ನೋಡಿ ಪ್ರೇರೆ, ಹಗಲಿರುಳು ಆತನನ್ನು ಧ್ಯಾನಿಸ್ತಿರುವನು, ಧನ್ಯನಂತೂ ಪ್ರೇರೆ. ನಾವು ಏನು ಮಾಡಬೇಕು? ದುಷ್ಟರೊಡನೆ ದುಷ್ಟರ ಆಲೋಚನೆಗಳಿಗೆ ನಾವು ದೂರ ಇರಬೇಕಂತ ಪ್ರೇರೆ. ಯಾಕಂದರೆ ತಿಳಿದುಕೊಂಡಿರ್ತಕ್ಕಂಥ ನಾವುಗಳು ಅದೇ ದುಷ್ಟರ ಆಲೋಚನೆಯಲ್ಲಿ ಇದ್ದರೆ ನಮಗೆ ಲೋಕದ ರೀತಿಯಲ್ಲಿ ಜೀವಿಸ್ತಕ್ಕಂಥ ಇದ್ದರಿಗೆ ಏನು ವ್ಯತ್ಯಾಸ ಪ್ರೇರೆ? ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಅಂದರೆ ಕೆಟ್ಟ ದಾರಿಯಲ್ಲಿ ನಡೆಯದಂತೆ, ಕೆಟ್ಟ ಯೋಚನೆಗಳಲ್ಲಿ ನಡೆಯದಂತೆ ಪ್ರಿಯರೇ, ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿರ್ಬೇಕಂತ ಪ್ರಿಯರೇ. ಯಾಕಂದರೆ ಈ ಲೇಖನದಲ್ಲಿರ್ತಕ್ಕಂಥ ಪ್ರತಿಯೊಂದು ಮಾತನ್ನು ಓದಿಕೊಂಡಾಗ, ಅರ್ಥ ಮಾಡಿಕೊಂಡಾಗ ಯಾವತ್ತೂ ಕೂಡ ದೇವರ ದೃಷ್ಟಿಯಲ್ಲಿ ನಾವು ಕೆಟ್ಟವರಾಗೋದಿಲ್ಲ ಪ್ರೇಯರ್. ಇಲ್ಲಿದೆ ನೋಡಿ ಪ್ರೇಯರ್, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು. ಅಂದರೆ ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ. ನೋಡಿ ಪ್ರೇಯರ್,
ಯಾವತ್ತು ಕೂಡ ನಾವು ಮನೆಯವರನ್ನು ನಂಬಿದರೆ, ಇಲ್ಲ ಸ್ನೇಹಿತರನ್ನು, ಬಳಗನ್ನು, ಬಂಧುಗಳನ್ನು ನಂಬಿದರೆ ಕೂಡ ಯಾವತ್ತು ಕೂಡ ನಮಗೊಂದಲ್ಲ ಒಂದಿನ ಅವರಿಂದ ಕೆಡುಗನ್ನು ಕಾಣಬಹುದು ಪ್ರಿಯರೇ. ಆದರೆ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರೋ ಮರದಾಗಿರುವನು, ಅಂದರೆ ನಾವು ದೇವರ ದೃಷ್ಟಿಯಲ್ಲಿ ಇರ್ತಕ್ಕಂಥ ಸಮಯದಲ್ಲಿ, ದೇವರ ಜೊತೆಗೆ ಇರ್ತಕ್ಕಂಥ ಸಮಯದಲ್ಲಿ ನಾವು ಯಾವಾಗಲೂ ಕೂಡ ಹೂವಿನಂತೆ ಅರಳಿರ್ತೀವಂತ ಪ್ರಿಯರೇ. ಯಾವತ್ತು ಕೂಡ ಬಾಡದೇ ಇಲ್ಲ. ಯಾಕಂದರೆ ಅದರ ಎಲೆ ಬಾಡುವುದಿಲ್ಲ. ನೋಡಿ ಪ್ರೇರೆ, ಎಲೆ ಅಂದರೆ ನಾವುಗಳೇ ಪ್ರೇರೆ, ದೇವರ ಮಕ್ಕಳಾಗಿರ್ತಕ್ಕಂಥ ನಾವುಗಳು. ದೇವರು ಆ ರೀತಿಯಲ್ಲಿ ನಮ್ಮನ್ನು ಬೆಳೆಸ್ತಾ ಇದ್ದಾನಂತ ಪ್ರೇರೆ. ನೀರಾಕಿ ನಮಗೇನು ಕಡಿಮೆ ಆಗಿದೆ ಪ್ರೇರೆ, ಮಳೆ ಬೇಕಂದಾಗ ಮಳೆ, ಗಾಳಿಗೆ ಗಾಳಿ, ಎಲ್ಲವನ್ನು ಕೊಡ್ತಕ್ಕಂಥ ಆತನು ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡ್ತಿದ್ದಾನೆ ಪ್ರೇರೆ. ಆದರೂ ಕೂಡ ನಾವು ದೇವರ ಪ್ರೀತಿಯನ್ನು ಅರಿಯದೆ ಅದೇ ದಾರಿಯಲ್ಲಿ ನಡೀತಾ ಇದ್ದೀವಿ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲ ಆಗುವುದು. ಅಂದರೆ ಆತನ ಕಾರ್ಯದಲ್ಲಿರ್ತಕ್ಕಂಥ ನಾವು ಯಾವಾಗಲೂ ಒಳ್ಳೆಯದನ್ನೇ ಆಡ್ತಾ, ಒಳ್ಳೆಯದನ್ನೇ ನೋಡ್ತಾ ಹೋದರೆ ಪ್ರೇಯರ್, ನಮ್ಗೆ ಯಾವತ್ತೂ ಕೂಡ ಕೇಡನ್ನು ಇರುವುದಿಲ್ಲ ಪ್ರೇಯರೇ. ಆಲೋಚನೆ ಮಾಡಿರಿ ಪ್ರೇಯರೇ, ನನ್ನ ಜೀವಿತದಲ್ಲೇ ಆಗಿರ್ತಕ್ಕಂಥದ್ದನ್ನು ಹೇಳ್ತೀನಿ ಪ್ರೇಯರೇ. ನಾನು ಈ ದೇವರ ಸನ್ನಿಧಿಯಲ್ಲಿ ಇರಬೇಕು ಅಂದರೆ ಆ ದೇವರ ಮಹಿಮೆ ಇದೆಯೇನೋ ಪ್ರೇಯರೇ. ನಾನು ಓದ್ತಿರ್ಬೇಕಾದ್ರೆ ಎಷ್ಟೋ ಜನ ಬಂದು ನನ್ನ ಕೇಳಿದ್ರು ಕೂಡ ಪ್ರೇಯರೇ, ನಮ್ಮ ತಂದೆಯವರು ಇಲ್ಲ ನನ್ನ ಮಗಳು ಇನ್ನೂ ಓದ್ತಾ ಇದ್ದಾಳೆ ಅಂತಲೇ ಅಂದರು. ಅದು ಅರ್ಥ ಈಗ ಗೊತ್ತಾಗ್ತಿದೆ ಪ್ರೇಯರ್ ನನಗೆ. ಯಾಕಂದರೆ ಎಲ್ಲೋ ಕೊಟ್ಟಿದ್ರೆ ಅದು ನಾನು ಎಲ್ಲಿ ಇರ್ತಿದ್ನೋ ಅಂತ ನನಗೂ ಗೊತ್ತಿಲ್ಲ ಪ್ರೇಯರ್. ಆದರೆ ದೇವರು ನಾನು ಇಲ್ಲಿ ಬರಬೇಕು, ಈ ಸನ್ನಿಧಿಯಲ್ಲಿ ನಿಲ್ಲಬೇಕು, ಆತನ ಪ್ರೀತಿಯನ್ನು ನಾನು ಪಡೆದುಕೊಳ್ಳಬೇಕು ಅನ್ನೋದು ಆತನ ದೃಷ್ಟಿಯಲ್ಲಿ ಇದೆ ಏನೋ ಪ್ರೇಯರೇ. ಎಷ್ಟೋ ಊರುಗಳಲ್ಲಿ ಬಂದರೂ ಕೂಡ ನಾನು ಹೋಗಿಲ್ಲ ಪ್ರೇಯರೇ. ಇಲ್ಲಿ ಬಂದಿರತಕ್ಕಂಥ ಸಮಯದಲ್ಲಿ ಮೊದಲೇ ಪ್ರೆಗ್ನೆಂಟಲ್ಲಿ ಪಾಪು ಹುಟ್ಟಿದಾಗ ಏನಾಯಿತು ಪ್ರೇಯರೇ, ನಮ್ಮದು ಪಾಪು ನನ್ನನ್ನು ಬಿಟ್ಟು ಹೋಯಿತು. ಆ ಸಮಯದಲ್ಲಿ ಎಷ್ಟೋ ಆಸೆಗಳನ್ನು ಇಟ್ಟುಕೊಂಡು, ಮೊದಲೇ ಪ್ರೆಗ್ನೆಂಟಿ ಟೈಮಲ್ಲಿ ಏನು ಆಸೆಗಳಿರ್ತಾವಲ್ಲ ಪ್ರೇಯರೇ, ಮೊದಲಿಗಿರ್ತಕ್ಕಂಥ ನಮ್ಮ ಆಸೆಗಳು ಬೇರೆ, ನಮ್ಮ ಹೊಟ್ಟೆಯಲ್ಲಿ ನಮ್ಮ ಗರ್ಭದಲ್ಲಿ ದೇವರು ನಮಗೋಸ್ಕರ ಕೇಳದೆ ಕೊಟ್ಟಿರ್ತಕ್ಕಂಥ ಮಗು ಪ್ರೇಯರೇ. ಅದು ನಾವು ಯಾವತ್ತೂ ಕೂಡ ಕೇಳಿರಲಿಲ್ಲ. ಕೇಳೋಕ್ಕೂ ಮುಂಚೆನೇ ಆ ದೇವರು ನಮಗೆ ಕೊಟ್ಟಿದ್ದ. ಆ ಮಗುವನ್ನು ನಮ್ಮಿಂದ ದೂರ ಆಯ್ತು ಪ್ರೇಯರೇ. ಯಾಕಂದರೆ ಆ ಸಮಯದಲ್ಲಿ ಯಾವ ಕಾರಣಕ್ಕಾಗಿ ಏನಾಯಿತು ಗೊತ್ತಿಲ್ಲ ಪ್ರೇಯರೇ, ನಾವು ಹುಟ್ಟಿದ 3 ದಿವಸದಲ್ಲಿ ಆ ಮಗು ನನ್ನನ್ನು ಬಿಟ್ಟು ಹೋಯ್ತು ಪ್ರೇಯರೇ. ಯಾಕಂದರೆ ಯಾವ ಆಲೋಚನೆಯಲ್ಲಿ ಎಷ್ಟೋ ಆಸೆಗಳನ್ನು ಇಟ್ಟುಕೊಂಡು ಆ ಮಗುವನ್ನು ನನಗೆ ಎಷ್ಟೇ ಕಷ್ಟ ಆದರೂ ಕೂಡ ಆ ಮಗು ಹುಟ್ಟಿದೆ, ಆ ಮಗು ನನ್ನ ಹತ್ರ ಇದೆ ಅನ್ನೋದೊಂದು ಖುಷಿ ನನಗಿತ್ತು ಪ್ರೇಯರೇ. ಅದು ತಾಯಿಯ ಪ್ರೀತಿ. ಅದು ಯಾರೇ ಆಗಿರಲಿ, ನಾನೇ ಆಗಿರಲಿ, ಯಾರೇ ಆಗಿರಲಿ ಪ್ರೇಯರೇ, ತಾಯಿಯ ಪ್ರೀತಿ ಯಾವತ್ತೂ ಕೂಡ ಕೆಡುಗನ್ನು ಬಯಸಿದ್ದಿಲ್ಲ ಪ್ರೇಯರ್. ಅದು 3ನೇ ದಿವಸದ ಒಂದೇ ಒಂದು ಕ್ಷಣದಲ್ಲಿ ಕೂಡ ಅದು ನಮ್ಮನ್ನು ಕಣ್ಣು ಮರೆಮಾಚಿ ಅಂತಾರಲ್ಲ ಪ್ರೇಯರೇ, ಆ ಕಡೆ ಹೋಗಿ ಈ ಕಡೆ ಬರೋಷ್ಟರೊಳಗೆ ಆ ಅಪಾಯ ನಡೆದೋಯ್ತು ಪ್ರೇಯರ್, ನನ್ನಿಂದ ನಡೆದೋಯ್ತು. ಆ ನಡೆದದ್ದಕ್ಕಾಗಿ ಆ ದೇವರು ನಾವು ಎಷ್ಟು ಆ ಮಗುವನ್ನು ಕಳೆದುಕೊಂಡ ಮೇಲೆ ನಾವು ಎಷ್ಟು ಸಂಕಟವನ್ನು ಪಟ್ಟಿದ್ದೆವು, ಎಷ್ಟು ದುಃಖದಲ್ಲಿದ್ದೇವೆ ಎಂದು ಅದು ತಾಯಿ ತಂದೆಯವ್ರಿಗೆ ಗೊತ್ತಿರ್ತ ಪ್ರೇಯರ್. ಅದೇ ರೀತಿಯಾಗಿ ಅಷ್ಟೇ ಇನ್ನು ಹುಟ್ಟಿದ 3 ದಿನದಲ್ಲೇ ಆ ಮಗುವನ್ನು ಕಳೆದುಕೊಂಡು ಎಷ್ಟು ನೋವುಗಳನ್ನು ಅನುಭವಿಸಿರ್ತಕ್ಕಂಥ ನಾನು, ಆ ದೇವರು ನನ್ನನ್ನು ಈ ಭೂಮಿ ಮೇಲೆ ಕಳಿಸಿ ಇಷ್ಟೆಲ್ಲ ಕೊಟ್ಟು, ಇಷ್ಟೆಲ್ಲ ಬೆಳೆಸಿ, ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಆಸೆಗಳು ನನಗೆ ಕೊಟ್ಟು, ಎಲ್ಲ ದುಃಖಗಳನ್ನು ತಿಳಿಸಿ, ತನ್ನ ಪ್ರೀತಿಯನ್ನು ತಿಳಿಸಿ, ಎಷ್ಟು ಮಹಿಮೆಯನ್ನು ನೀಡಿರ್ತಕ್ಕಂಥ ಆತ ತಂದೆಗೆ ನಾವು ದೇವರ ದಾರಿಯಲ್ಲಿ ನಡೆದೇ ನಾವು ದೂರವಾದರೆ ಆ ದೇವರಿಗೆ ಎಷ್ಟು ದುಃಖವಾಗುತ್ತೆ ಪ್ರಿಯರೇ. 3 ದಿನದ ಪಾಪು ಇರದೇಗೋಸ್ಕರನೇ ನಮಗಾಗತಕ್ಕಂಥ ನೋವು ನಾವು ಹೇಳ್ಕೊಳ್ತೀವಿ ಪ್ರಿಯರೇ. ನಾನು ಈ ಸಮಯದಲ್ಲಿ ಹೇಳ್ಕೊಳ್ತಿದ್ದೀನಿ. ಯಾಕಂದರೆ ಹೇಳ್ಕೊಳ್ತಕ್ಕಂಥ ಉದ್ದೇಶ ಒಂದೇ, ದೇವರ ಪ್ರೀತಿ ಏನಂತ ನಮಗೆ ಗೊತ್ತಾಗಬೇಕಂತಷ್ಟೇ. ಅದಕ್ಕೋಸ್ಕರ ದೇವರು ಯಾವ ಸಮಯದಲ್ಲೂ ಕೂಡ ನಮ್ಮನ್ನು ಕಳೆದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಪ್ರಿಯರೇ. ಅದಕ್ಕೋಸ್ಕರವಾಗಿ ನಾವು ಯಾವತ್ತೂ ಕೂಡ ಎಷ್ಟೇ ಕಷ್ಟವಾದರೂ ಕೂಡ ಅಷ್ಟು ಏನಂದರೆ, ನಾನು ಮೊದಲು ದೇವ್ರನ್ನ ನಂಬಿದ್ದಿಲ್ಲ ಪ್ರಿಯರೇ. ಆವಾಗ ಕೇಳಿದೆ, ಯಾವ ದೇವರು ಏನು ನೀನು ನಂಬಿರ್ತಕ್ಕಂಥ ದೇವರು ನನ್ನ ಮಗುವನ್ನು ಕಿತ್ಕೊಂಡ ಅಂತ ನನ್ನ ಮನೆಯವ್ರ ಜೊತೆಗೆ ಜಗಳ ಮಾಡಿದೆ ಪ್ರಿಯರೇ. ಆದರೆ ಅವಾಗ ಹೇಳಿದ ದೇವರು ಕಸಿದುಕೊಂಡಿದ್ದನ್ನು ಮತ್ತೆ ಕೊಡ್ತಾನೆ. ಆದರೆ ನಾವು ಬೆಳೆಸಿರ್ತಕ್ಕಂಥ ಮಗು ನಮ್ಮ ದೃಷ್ಟಿಯಲ್ಲಿ ಬೆಳೆಯದೆ ಲೋಕದ ರೀತಿಯಲ್ಲೇ ಬೆಳೆದು ಪಾಪಕ್ಕೆ ಒಳಗಾಗ್ತದೆ ಇದನ್ನೋ ಏನೋ ಗೊತ್ತಿಲ್ಲ. ಆದರೆ ಈಗಷ್ಟೇ ತಾನೇ ಭೂಮಿಗೆ ಬಂದಿರತಕ್ಕಂಥ ಮಗನು ತನ್ನಿಂದ ಬಂದಿರತಕ್ಕಂಥ ಮಗನು ತನ್ನಲ್ಲಿ ಸೇರಿದ್ದಾನೆ ಅಂದರೆ ಖುಷಿಯಾಗಿರ್ತಾನೆ. ಆ ದೇವರು ನಮಗೆ ಕೇಳಿರ್ದೇನೆ ಕೊಟ್ಟಿರ್ತಕ್ಕಂಥ ಪಾಪು ಅವರಲ್ಲಿ ಇರ್ತದೆ. ನಾವು ಅದು ಖುಷಿ ಪಡಬೇಕು, ಅದಕ್ಕೆ ದುಃಖ ಪಡಬಾರ್ದು. ಇನ್ನು ಕೊಡ್ತಕ್ಕಂಥ ಮಕ್ಕಳು ದೇವರ ದೃಷ್ಟಿಯಲ್ಲಿ ನಾವು ನಡೆಸಬೇಕಂತಂದು ಧೈರ್ಯ ಕೊಟ್ಟರು ಪ್ರಿಯರೇ. ಅದಕ್ಕೋಸ್ಕರವಾಗಿ ಎಷ್ಟೋ ಆಸೆಗಳನ್ನು ಹೊಂದಿರ್ತಾನೆ ಪ್ರಿಯರೇ ನಮಗೋಸ್ಕರ ದೇವರು. ನೋಡಿ ಪ್ರಿಯರೇ, ನಾವು ಎಷ್ಟೇ ಇದು ಮಾಡಿದರೂ ಕೂಡ ಕರ್ತನು ನಮಗೋಸ್ಕರವಾಗಿ ಯಾಕೆ ಪ್ರಾಣ ಬಿಡಬೇಕಿತ್ತು ಪ್ರಿಯರೇ?
ಆತನಿಗೆ ಏನಾಗಬೇಕಿತ್ತು ಹೇಳ್ರಿ? ನಾವು ನಿಮಗೋಸ್ಕರ ಯಾರನ್ನು ಸಾಯ್ತೀವಿ ಅಂತ ಅಂತೀವಿ ಮಾತಿಗೆ ಅಂತೀವಿ ಅಷ್ಟೇ. ಅದೆಷ್ಟೇ ಕ್ಲೋಸ್ ಆಗಿದ್ರು, ಎಷ್ಟೇ ದೂರವಾಗಿದ್ದರೂ ಕೂಡ ನಾವು ಮಾತಿಗೆ ಅಂತೀವಿ ಪ್ರೇರೆ. ಆಯಿತು ಬಿಡು, ನಿನ್ನ ಅಷ್ಟೊಂದು ಹಚ್ಕೊಂಡಿದ್ದೆ, ಆಯಿತು, ನಿನಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಯಾರು ಕೊಡ್ತಾರೆ ಪ್ರೇರೆ? ಯಾರು ಕೊಡೋದು? ಫಿಲಿಮಲ್ಲಿ ಅಷ್ಟೇ ನಾವು ನೋಡ್ಬೋದು ಕೊಡ್ತಾರಂತೇಳಿ. ನಾವು ರಿಯಲ್ಲಾಗಿ ಯಾರು ಕೂಡ ಕೊಡೋದು. ಆದರೆ ನಮ್ಮೆಲ್ಲರಿಗೋಸ್ಕರ ದೇವರು ಏನು ಮಾಡಿದನು ಪ್ರೇರೆ? ತನ್ನ ಒಬ್ಬನೇ ಮಗನಾದ ಕರ್ತನನ್ನು ಪ್ರಾಣ ತ್ಯಾಗ ಮಾಡಿದ್ದನು ಪ್ರೇರ. ಆ ಕರ್ತನಾದ ನಮಗೋಸ್ಕರ ಯೇಸು ಪ್ರಾಣ ತ್ಯಾಗ ಮಾಡಿದ್ದಾನೆಂದರೆ ಆತನಿಗಿರ್ತಕ್ಕಂಥ ದೇವರಿಗೆ, ಆತನ ಮಗನು ಈ ರೀತಿಯಲ್ಲಿ ಕಷ್ಟಪಡ್ತಿದ್ದಾನೆ ಅಂದರೆ ದೇವರಿಗೆ ಎಷ್ಟು ಕಷ್ಟವಾಗುತ್ತೆ ಪ್ರೇರೆ? ನಮಗೆ ಒಂದು ಮಗು ಏನನ್ನ ಆದರೆ ಅಷ್ಟು ಕಷ್ಟ ಆಗುತ್ತೆ. ಆದರೆ ಅಷ್ಟೆಲ್ಲ ಕೈಯಲ್ಲಿ ಮೊಳೆ ಹೊಡಿಸ್ಕೊಂಡು, ಕಾಲಲ್ಲಿ ಮೊಳೆ ಹೊಡಿಸ್ಕೊಂಡು, ಕಾಲಲ್ಲಿ ಕೆಟ್ಟ ದಾರಿಯಲ್ಲಿ ನಾನು ನಡೆದಿಲ್ಲ, ನನ್ನ ಮಕ್ಕಳು ಕೆಟ್ಟ ದಾರಿಯಲ್ಲಿ ನಡೀಬಾರದು ಅಂಥೇಳಿ ಅದು ಏನು ಮರೆ ಕರ್ತನಿಗೆ ಕಾಲುಗಳಲ್ಲಿ ಮೊಳೆ ಹೊಡೆದ. ನಮಗೇನಾದ್ರೂ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ತಡ್ಕೊಳಕ್ಕಾಗಲ್ಲ ಪ್ರೇಯರ್. ಅಷ್ಟೆಲ್ಲ ಮಾಡಿರ್ತಕ್ಕಂಥ ಕರ್ತನ ಪ್ರೀತಿ ನಮಗಿನ್ನೂ ತಿಳಿತಾ ಇಲ್ಲ ಪ್ರೇಯರ್. ಅದು ಯಾವಾಗ ತಿಳಿಯುತ್ತೆ? ನಮಗೀಗ ತಿಳಿಯಲ್ಲ ಪ್ರೇಯರ್. ಯಾವಾಗ ತಿಳಿತದೆ ಅಂದರೆ, ಯಾವ ಸಮಯದಲ್ಲಿ ಕೂಡ ನಾವು ದೇವರನ್ನು ತಿಳಿದುಕೊಳ್ಳದೆ ಮರಣಕ್ಕೆ ಸಮೀಪವಾಗ್ತೀವಲ್ಲ ಪ್ರೇರೆ, ನಮಗೆ ಯಾವಾಗ ಗೊತ್ತಾಗುತ್ತೆ ದೇವರ ಪ್ರೀತಿ ಏನು ಅಂತ. ಅದಕ್ಕೋಸ್ಕರವಾಗಿ ಇರಬೇಕಾದಂಥ ಸಮಯದಲ್ಲಿ ನಾವು ಏನು ಮಾಡಬೇಕು? ದೇವರ ಪ್ರೀತಿಯನ್ನು ಅರಿತು ದೇವರ ದಾರಿಯಲ್ಲಿ ನಡಿಬೇಕು ಪ್ರೇರೆ. ಯಾವತ್ತೂ ಕೂಡ ನಾವು ನಮ್ಮ ದುಃಖಗಳನ್ನು ಹೇಳಿಕೊಳ್ಳಬಹುದು, ಆದರೆ ದೇವರು ಹೇಳಿಕೊಳ್ಳೋಕೆ ಸಾಧ್ಯನ ಪ್ರೇರೆ? ನೋಡಿದ್ದೀರಾ? ಯಾರ ಹತ್ರ ಆದರೂ ಬಂದು ನನಗೆ ನೋವಾಗ್ತಿದೆ ಮಗಳೇ, ನನಗೋಸ್ಕರ ನೀನು ಬದುಕು, ನನ್ನ ದಾರಿಯಲ್ಲಿ ನಡಿ ನೀನು ಅಂತ ಹೇಳ್ತಾ ಇದ್ದಾನೆ ಪ್ರೇರೆ. ಯಾರಿಗಾದ್ರೂ ಆ ಥರ ಕಾಣಿಸಿದ್ದಾನ ದೇವರು ಆತ್ಮಸ್ವರೂಪನ, ಆತ್ಮದಲ್ಲಿರ್ತಕ್ಕಂಥ ಆತ್ಮಗಳ ರಕ್ಷಣೆ ಆದರೆ ಮಾತ್ರ ದೇವರು ಎಲ್ಲರಿಗೂ ಕಾಣಿಸಲಿಕ್ಕೆ, ಆತನ ಪ್ರಾರ್ಥನೆಯಲ್ಲಿ ನಮ್ಮ ಜೊತೆಯಲ್ಲಿರಲಿಕ್ಕೆ ಸಾಧ್ಯ ಪ್ರಿಯರೇ. ಅದಕ್ಕೋಸ್ಕರವಾಗಿ ಪ್ರಿಯರೇ, ನಾವು ಯಾವ ದೈವ ಸೇವಕರ ವಚನಗಳನ್ನು, ಯಾವ ದೈವ ಸೇವಕರ ಮಾತುಗಳನ್ನು ನಾವು ಕೇರ್ಲೆಸ್ ಮಾಡದೆ ಪ್ರಿಯರೇ. ಯಾಕಂದರೆ ದೈವ ಸೇವಕರು ಹೇಳಿರ್ತಕ್ಕಂಥ ಮಾತುಗಳು ಅವರು ಮನೆಯಲ್ಲಿ ಹೇಳಿಕೊಟ್ಟಿದ್ದಲ್ಲ, ಆತನು ಶಾಲೆಯಲ್ಲಿ ಓದಿದ್ದಂತಲ್ಲ ಪ್ರಿಯರೇ. ಈ ಲೇಖನದಲ್ಲಿರ್ತಕ್ಕಂಥ ಸತ್ಯವಾದ ಮಾತು ಪ್ರಿಯರೇ. ಅದು ದೈವ ಸೇವಕರ ಮುಖಾಂತರ. ಯಾಕಂದರೆ ನಮಗೆ ಓದಿದರೆ ಅರ್ಥವಾಗದೇ ಇರುವಂಥ ಎಷ್ಟೋ ವಚನಗಳಿದ್ದಾವೆ. ಆ ವಚನಗಳನ್ನು ಅರ್ಥ ಮಾಡಿಕೊಂಡು ನಮಗೆ ಅರ್ಥ ಮಾಡಿಸುವಂಥ ದೈವ ಸೇವಕರು ಮಾತು ಪ್ರಿಯರೇ. ನಮಗೆ ಆ ದೈವ ಸೇವಕರು ಯಾಕೆ, ಈ ದೈವ ಸೇವಕರು ಯಾಕೆ ಬೇಡ ಪ್ರಿಯರೇ? ನಮಗೆ ಎಲ್ಲರೂ ಒಂದು. ಆ ದೈವ ಸೇವಕರು ನಮಗೆ ಬೇಡದಿದ್ದರೂ ಅವರ ಮಾತುಗಳು ಈ ಲೇಖನದಲ್ಲಿರ್ತಕ್ಕಂಥ ಮಾತುಗಳು ಪ್ರಿಯರೇ. ಅವರು ತಮ್ಮ ದೃಷ್ಟಿಯಲ್ಲಿ ತಮ್ಮ ಒಳಗಿನ ಆಲೋಚನೆಗಳಿಂದ ಬಂದಿರತಕ್ಕಂಥ ಮಾತುಗಳೆಲ್ಲ ಪ್ರಿಯರೇ. ದೇವರು ಇಲ್ಲಿ ನಿಂತಿದ್ದಾನೆಂದ ಪ್ರಿಯರೇ, ಅಲ್ಲಿ ಕುಂತಿರ್ತಕ್ಕಂಥವ್ರು ಯಾರಿಗೂ ಧೈರ್ಯ ಬರೋದಿಲ್ಲ ಪ್ರಿಯರೇ. ನಾನು ಹಂಗೆ ಅಂದ್ಕೊಂಡಿರ್ತೀನಿ, ಹೋದರೆ ಏನು ಹೇಳ್ತೀನೋ ಏನಿಲ್ಲ ಅಂತ. ಆದರೆ ಇಲ್ಲಿ ಬಂದಿರತಕ್ಕಂಥ ಸಮಯದಲ್ಲಿ ಆತನ ಕೃಪೆಯು ನಿಂತಿರ್ತಕ್ಕಂಥ ಪ್ರತಿಯೊಬ್ಬ ಮಕ್ಕಳ ಮೇಲೆ ಇರ್ತಾ ಪ್ರಿಯರೇ. ನಾವು ಬಂದಿದ್ದೀವಂದರೆ ಅದೆಷ್ಟೇ ಕಷ್ಟವಾಗಿರಲಿ, ಎಷ್ಟೇ ಇರಲಿ ಪ್ರಿಯರೇ. ನಾನು ಇನ್ನೇ ಅಂದ್ಕೊಂಡೆ ನನಗೆ ಯಾಕೋ ಹುಷಾರಿಲ್ಲ, ಇರಲಿ ಬಿಡಿ, ಹೇಳೋದು ಬೇಡ ಅಂತ. ಆದರೂ ಅದು ಯಾವುದೋ ಕಾರಣಕ್ಕಾಗಿ ಏನೋ ಗೊತ್ತಿಲ್ಲ ಪ್ರಿಯರೇ, ಹೇಳಬೇಕು ಅಂತ ನನಗೆ ಅನಿಸಿದ್ದಕ್ಕಾಗಿ ಆ ದೇವರು ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರ್ತಾನೆ. ನಾವು ಸೈತಾನನ ದೃಷ್ಟಿಗೆ ಒಳಗಾಗದೇ ಇರುವುದಕ್ಕೆ ಇದು ಒಂದೇ ಕಾರಣ ಪ್ರಿಯರೇ. ಯಾಕಂದರೆ ದೇವರು ಯಾವಾಗಲೂ ಎಚ್ಚರಿಕೆ ಪಡಿಸ್ತಾನೆ ಪ್ರಿಯರೇ. ನಮಗೆ ಯಾವುದೇ ಒಂದು ಕ್ಷಣದಲ್ಲಾದರೂ, ಯಾವುದೇ ಒಂದು ದಿನದಲ್ಲಾದರೂ ನಾವು ಏನು ಮಾಡಬೇಕು? ಅದಕ್ಕೋಸ್ಕರವಾಗಿ ಇವತ್ತು ನಾನು ಹೇಳಿದ ವಾಕ್ಯ ನಿಮ್ಗೆ ಅರ್ಥ ಆಗದೆ ಇರ್ಬೋದು ಪ್ರಿಯರೇ. ಆದರೆ ಈ ಲೇಖನದಲ್ಲಿ ನೀವು ತೆಗೆದು ನೋಡಿದಾಗ ಆ ದೇವರ ಪ್ರೀತಿ ಎಂಥದ್ದು, ಆ ದೇವರ ಮಹಿಮೆ ಎಂಥದ್ದು ಅಂತೂ ನಮಗೆ ಗೊತ್ತಾಗುತ್ತೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಪ್ರಿಯರೇ, ನಾವು ಅವರಿವರು ಮಾತು ನಂಬದೆ ಯಾವ ದೈವ ಸೇವಕರು ಕೂಡ ಹೇಳಿದ್ರು ಕೂಡ ಅದು ಲೇಖನದಲ್ಲಿರ್ತಕ್ಕಂಥ ಮಾತು. ಆ ದೈವ ಸೇವಕರಿಗೆ ಪ್ರಿಯರೇ ನಾವು ಅರ್ಥ ಮಾಡಿಕೊಳ್ಳುವಂತ ಹೇಳ್ತಾರಲ್ಲ ಪ್ರಿಯರೇ, ಅದೇ ರೀತಿಯಾಗಿ ಎಲ್ಲ ದೈವ ಸೇವಕರು ನಮಗೆ ಅವ್ರು ಬೇಡ ಇವರು ಬೇಡ. ಯಾಕೆ ಪ್ರಿಯರೇ? ನಮಗೆ ಯಾವ ಸನ್ನಿಧಿ ಆದರೆ ಏನೋ, ನಮಗೆ ಬೇಕಾಗಿರ್ತಕ್ಕಂಥದ್ದು ಸತ್ಯವಾಕ್ಯ. ಆ ಸತ್ಯವಾಕ್ಯ ಬೇಕಲ್ಲ ಪ್ರಿಯರೇ ನಮಗೆ. ಆ ಸನ್ನಿಧಿ ಈ ಸನ್ನಿಧಿ ಅಂತ ನಮಗೆ ಲೆಕ್ಕನ ಎಷ್ಟೋ ಎಲ್ಲೆಲ್ಲಿಂದ ಬಂದು ಹೇಳ್ತಕ್ಕಂಥ ಮಾತುಗಳು ನಮಗೆ ಅದು ಮುಖ್ಯ ಪ್ರಿಯರೇ. ನಮಗೆ ಅವ್ರು ಯಾಕೆ ಹೇಳ್ತಾರೆ ಇವ್ರು ಯಾಕೆ ಹೇಳ್ತಾರೆ ಅನ್ನೋದು ಬೇಡ ಪ್ರಿಯರೇ. ನಮಗೆ ಅದೆಷ್ಟೇ ಚಿಕ್ಕವರಾದರೂ ಕೂಡ ದೇವರು ಎಷ್ಟು ಆಲೋಚನೆಗಳನ್ನು ಕೊಡ್ತಾನೆ, ಎಷ್ಟು ಆ ಮಕ್ಕಳಿಗೆ ಜ್ಞಾನ ಕೊಟ್ಟಿರ್ತಾನೆ ಅಂತ ಗೊತ್ತಲ್ಲ ಪ್ರಿಯರೇ. ಅದು ಆ ಮಕ್ಕಳ ಮುಖಾಂತರ ಹೇಳುತ್ತೆ. ಟಿ ವಿಲಿ ನ್ಯೂಸಲ್ಲಿ ತೋರಿಸಿದ್ರೆ ಪ್ರಿಯರೇ, 1 ವರ್ಷದ ಮಗು ಜನರಲ್ ನಾಲೆಜನ್ನು ಕೇಳಿದಾಗ ಎಷ್ಟೋ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದಂತೆ ಆ ಮಗುವಿಗೆ ಕನ್ನಡ ಪ್ರಶಸ್ತಿ ಕೊಟ್ಟಿದ್ದಾರೆ ಪ್ರಿಯರೇ. 1 ವರ್ಷದ ಮಗು ಏನನ್ನು ಮಾತಾಡಲಿಕ್ಕೆ ಸಾಧ್ಯನ ಪ್ರಿಯರೇ? ಹೇಳಲಿಕ್ಕೆ ಸಾಧ್ಯ. ಆದರೆ ಆ ಮಗುವಿಗೆ ದೇವರು ಕೊಟ್ಟಂಥ ಜ್ಞಾನ ನೋಡ್ರಿ ಪ್ರಿಯರೇ. ನಮಗಿದೇನು ಆ ಜ್ಞಾನ?
ಅಂದರೆ ಆ ಜ್ಞಾನ ಕೊಟ್ಟಿರ್ತಕ್ಕಂಥ ಜ್ಞಾನ ಅದನ್ನು ನಾವು ಮುಂದುವರಿಸ್ಕೊಂತ ದೇವರ ದಾರಿಯಲ್ಲಿ ದೇವರ ಪ್ರೀತಿಯಲ್ಲಿ ನಾವಿದ್ದರೆ ಆ ದೇವರು ಒಂದು ಕ್ಷಣವನ್ನು ಕೂಡ ಸೈತಾನನ ದಾರಿಯಲ್ಲಿ ನಡೀಲಿಕ್ಕೆ ನಮ್ಮನ್ನು ಬಿಡೋದಿಲ್ಲ ಪ್ರೇರೆ. ಅದೇಗೋಸ್ಕರ ನಾವು ಎಷ್ಟೇ ತಪ್ಪು ಮಾಡಿದರೂ ಕೂಡ ಯಾವ ದಾರಿಯಲ್ಲಿ ನಡೆದರೂ ಕೂಡ ದೇವರು ನಮ್ಮನ್ನು ನೋಡ್ತಾ ಇರ್ತಾನೆ ಪ್ರೇರೆ. ಯಾಕಂದರೆ ದಿನಗಳು ನಮಗೆ ಇನ್ನೂ ಬಹಳ ಇಲ್ಲ ಪ್ರೇರೆ. ಯಾಕಂದರೆ ತಿಳಿದುಕೊಂಡು ಪಾಪ ಮಾಡ್ತಕ್ಕಂಥ ನಮ್ಮನ್ನು ದೇವರು ಎಷ್ಟು ದಿನ ರಕ್ಷಿಸ್ತಾನೆ ಪ್ರೇರೆ. ಇವತ್ತು ನಾಳೆ 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 ಅನ್ಕೊಂತ ಹೋದಾಗೆಲ್ಲ ಅದು ಎಷ್ಟು ದಿವಸ ದೇವರಿಗೆ ತಾಳ್ಮೆ ಇರ್ತ ಪ್ರೇರೆ. ದೇವರ ತಾಳ್ಮೆ, ನಮ್ಮ ತಾಳ್ಮೆ ನಮಗೆ ಇಲ್ಲ ಅಂದಮೇಲೆ, ದೇವರ ವಿಷಯದಲ್ಲಿ ನಮಗೆ ತಾಳ್ಮೆ ಇಲ್ಲ ಅಂದಮೇಲೆ ಕೆಟ್ಟದ್ದನ್ನು ಮಾಡ್ತಕ್ಕಂಥ ನಾವುಗಳು ದೇವರ ವಿಷಯದಲ್ಲಿ ದೇವರಿಗೆ ತಾಳ್ಮೆ ಬರ್ತಾ ಪ್ರೇರೆ. ನಾವು ಪಾಪಗಳನ್ನು ಮಾಡ್ಕೊತ ಹೋದಂಗೆಲ್ಲ ದೇವರಿಗೆ ತಾಳ್ಮೆ ಎಷ್ಟಂತ ಇರ್ತದೆ ಪ್ರೇರೆ. ಅದಕ್ಕೆ ಪ್ರೇರೆ ಲೇಖನದಲ್ಲಿ ಇದೆ ಪ್ರೇರೆ, ಯಾವುದಾದ್ರೂ ತಪ್ಪು ಮಾಡಬೇಕಾದ್ರೆ, ಈಗ ಗಂಡು ಮಕ್ಕಳ ವಿಚಾರದಲ್ಲಿ ಆಯಿತು, ಹೆಣ್ಣು ಮಕ್ಕಳ ವಿಚಾರದಲ್ಲಿ ಆಯಿತು ಪ್ರೇರೆ, ದಾರಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ಸಮಯದಲ್ಲಿ ಒಂದು ಹೆಣ್ಣು ಮಗಳು ಹೋಗ್ತಾ ಇದ್ದಾಳೆ ಅಂದರೆ ಪ್ರೇರೆ, ಆ ಮಗಳ ಬಟ್ಟೆ ವಿಚಾರದಲ್ಲಾಗಿರ್ಬೋದು, ಆಕೆಯ ರೂಪ ವಿಚಾರದಲ್ಲಾಗಿರ್ಬೋದು ಪ್ರೇರೆ, ನಾವು ನೋಡಿದ ಮಾತ್ರದಿಂದಲೇ ನಾವು ಕೆಟ್ಟದ್ದನ್ನು ಮನಸ್ಸಿನಲ್ಲಿ ಅಂದುಕೊಳ್ಳಬಾರ್ದಂಥ ಪ್ರೇರೆ. ಮಾಡಿದರೆ ಮಾತ್ರ ತಪ್ಪಲ್ಲ ಪ್ರೇರೆ. ದೇವರ ಮಕ್ಕಳಾಗಿರ್ತಕ್ಕಂಥ ನಾವುಗಳು ಮನಸ್ಸಿನಲ್ಲಿ ಅಂದುಕೊಂಡ್ರೆ ವ್ಯಭಿಚಾರ ಮಾಡಿದ ಹಾಗೆ ಅಂತ ಪ್ರೇರೆ. ಎಲ್ಲರೂ ನನ್ನ ತಾಯಿ ಸಮಾನರು, ನನ್ನ ಅಕ್ಕ ತಂಗಿ ಸಮಾನರು ಪ್ರೇರೆ. ಎಲ್ಲೋ ಹೋಗ್ತಿರ್ತಕ್ಕಂಥವ್ರು ಈಗೆಲ್ಲ ನಡೀತಾ ಇದಲ್ಲ ಪ್ರೇರೆ. ಅವರು ಎಂಥವ್ರು ಏನಂತೇಳಿ ಇರ್ತಕ್ಕಂಥ ಲೋಕದ ರೀತಿಯಲ್ಲಿ ಇರ್ತಕ್ಕಂಥ ಫ್ಯಾಷನ್ ಕೂಡ ಆಗಿದೆ ಪ್ರೇರೆ. ಆದರೆ ಅವ್ರು ಮಾಡ್ತಾರಂತೇಳಿ ದೇವರನ್ನು ತಿಳಿದುಕೊಂಡಿರ್ತಕ್ಕಂಥ ನಾವು ಮಾಡೋಕ್ಕಾಗುತ್ತಾ ಪ್ರೇರೆ? ಅದು ಮಾಡಿದ್ರೆ ಲೋಕದಲ್ಲಿ ಇರ್ತಕ್ಕಂಥ ಅವರಿಗೆ ನಮಗೇನು ವ್ಯತ್ಯಾಸ ಪ್ರೇರೆ? ಹೋಗ್ತಕ್ಕಂಥ ಮಹಿಳೆಯನ್ನು ಕೆಟ್ಟ ದೃಷ್ಟಿಯಲ್ಲಿ ನನ್ನ ಮನಸ್ಸಿನಲ್ಲಿ ಈಗ ಮಾಡಬೇಕು ಅಂದುಕೊಂಡ್ರೇ ಅದು ವ್ಯಭಿಚಾರ ಮಾಡಿದ ಹಾಗೆ ಅಂತ ಪ್ರೇರೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಪ್ರೇರೆ. ಅವರಿಗೆ ನಮಗೆ ವ್ಯತ್ಯಾಸ ಇದೆ ಅಂದರೆ, ಕ್ರಿಸ್ತನಲ್ಲಿ ನಾವು ಇರ್ತೀವಿ ಅಂದರೆ, ಕ್ರಿಸ್ತನಿಗೋಸ್ಕರ ನಾವು ಬದುಕ್ತಾ ಇದ್ದೀವಿ ಅಂದರೆ ಅದನ್ನು ಅರ್ಥ ಮಾಡಿಕೊಳ್ಬೇಕು ಪ್ರೇರೆ. ಹೋಗ್ತಕ್ಕಂಥ ದಾರಿಯಲ್ಲಿ ಐತಿ ಯಾವುದೇ ಐತಿ ನಾವು ಕಾಣದೇ ಇರೋ ಹಾಗೆ ಯಾರಿಗೆ ಮೋಸ ಮಾಡ್ಬೋದು ಪ್ರೇರೆ. ಆದರೆ ಮೇಲಿರ್ತಕ್ಕಂಥ ದೇವರಿಗೆ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರೇರೆ. ಯಾಕಂತ ಅಂದರೆ ಪ್ರತಿ ಕ್ಷಣ, ಒಂದು ದಿವಸ ಬಿಟ್ಟು ಒಂದು ದಿವಸ ಆ ದೇವರು ನಮ್ಮನ್ನು ಕಾಯ್ತಾರಲ್ಲ ಪ್ರೇರೆ. ಪ್ರತಿ ಕ್ಷಣವೂ ಕಣ್ಣರೆಪ್ಪೆ ಬಡಿಯದಂತೆ ನಮ್ಮನ್ನು ಆ ದೇವರು ಕಾಯ್ತಾ ಇರ್ತಾನೆ ಪ್ರತಿ ಕ್ಷಣವೂ ಕೂಡ. ಯಾಕಂದರೆ ಏನಾದರೂ ಅಪಾಯ ಇದೆ ಅಂದರೆ ಆ ದೇವರು ಮುನ್ಸೂಚನೆ, ಯಾಕಂದರೆ ಎಲ್ರಿಗೂ ಮುನ್ಸೂಚನೆ ಕೊಡೋದಿಲ್ಲ ಪ್ರೇರೆ. ಯಾಕಂದರೆ ದೇವರ ದೃಷ್ಟಿಯಲ್ಲಿ ದೇವರ ದಾರಿಯಲ್ಲಿ ಯಾರು ಸತ್ಯವಂತರಾಗಿ ನೀತಿವಂತರಾಗಿ ಬದುಕ್ತಾ ಇರ್ತಾರೆ ಪ್ರೇರೆ, ಅವ್ರಿಗೆ ಮಾತ್ರ ಆ ದೇವರು ಪ್ರತಿ ಕ್ಷಣವೂ ಕೂಡ ಕಾಯ್ತಾ ಇರ್ತಾನೆ ಪ್ರೇರೆ. ಅದಕ್ಕೋಸ್ಕರವಾಗಿ ಯಾರಿಗೂ ಕಾಣದೇ ಇರಲ್ಲ ಅಂಥೇಳಿ ಕಾಣದೇ ಇರೋವಂಥ ದಾರಿಯಲ್ಲಿ ಯಾರು ಕೂಡ ತಪ್ಪು ಮಾಡಬೇಡ ಪ್ರೇರೆ. ಯಾಕಂದರೆ ತಪ್ಪು ಮಾಡಿದರೆ ಪಶ್ಚಾತ್ತಾಪಕ್ಕಿಂತ ಶಿಕ್ಷೆ ಬೇರು ಅಂತಿಲ್ಲಂತ ಪ್ರೇರೆ. ಯಾಕಂದರೆ ಹೇಳಿರ್ತಕ್ಕಂಥ ಮಾತುಗಳು ಹೇಳಿದ್ನಲ್ಲ ಪ್ರೇರೆ, ನಾನು ಹೇಳಿದ ಅರ್ಥವಾಗ್ತಿದ್ರು ಕೂಡ ಲೇಖನದಲ್ಲಿ ಓದಿದಾಗ ನಿಮ್ಗೆ ಗೊತ್ತಾಗುತ್ತೆ, ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಬೇರಿಲ್ಲ ಪ್ರೇರೆ. ಅದಕ್ಕೆ ಆ ಪಶ್ಚಾತ್ತಾಪ ಅನ್ನೋದು ನಮ್ಮ ಮನಸ್ಸಲ್ಲಿ ಇರಬೇಕು ಪ್ರೇರೆ. ಯಾಕಂದರೆ ಪದೇ ಪದೇ ತಪ್ಪು ಮಾಡ್ತಾ ಹೋದರೆ ಆ ದೇವರಿಗೆ ತಾಳ್ಮೆ ಇರಲ್ಲ ಪ್ರೇರೆ. ಅದಕ್ಕೋಸ್ಕರವಾಗಿ ಹೇಳ್ತಿದ್ದೀನಿ, ಎಲ್ಲರೂ ಕೂಡ ಈ ಆತ್ಮಿಕ ಅಂದರೆ ನಾವು ಎಷ್ಟು ಆತ್ಮವನ್ನು ಬೆಳವಣಿಗೆ ಮಾಡ್ಕೊಂಡಿದ್ದೀವಿ ಪ್ರೇರೆ. ಒಬ್ರಿಗಾದರೂ ಅನ್ನಿಸ್ತಾ ಇದೆಯಾ ನಾನು ಸಂಪೂರ್ಣವಾಗಿ ಬದಲಾಗಿದ್ದೀನಿ, ಸಂಪೂರ್ಣವಾಗಿ ವಾಕ್ಯವನ್ನು ಕೇಳಿದ ರೀತಿಯಲ್ಲಿ ದಿನಕ್ಕೆ ಬದಲಾಗ್ತಾ ಇದ್ದೀನಿ, ದಿನದಲ್ಲಿ ನಾನು ಬದಲಾಗ್ತಾ ಹೋದರೆ ದೇವರಿಗೆ ಹತ್ತಿರವಾಗ್ತೀನಿ ಅಂದರೆ ಹೇಳಿದ್ನಲ್ಲ ಪ್ರೇರೆ, ಈ ಲೋಕದಲ್ಲಿ ಇರ್ತಕ್ಕಂಥವ್ರು ಬದುಕಿ ಸಾಯ್ತಾರೆ ಪ್ರೇರೆ. ನಾವೇನು ಮಾಡ್ತೀವಿ, ದೇವರಲ್ಲಿ ಇರ್ತಕ್ಕಂಥವ್ರು ಸತ್ತು ಬದುಕ್ತಾ ಇರ್ತೀವಿ ಪ್ರೇರೆ. ಸತ್ತು ಬದುಕಿದರೆ ನಾವು ಬೆಂಕಿಯಲ್ಲಿ ಹಾಕಲ್ಪಡಲ್ಲ ಆಗಿರಲ್ಲದಲ್ಲ ಪ್ರೇರೆ. ಯಾಕಂದರೆ ದೇವರ ರಾಜ್ಯದಲ್ಲಿ ಮಹಿಮೆಯನ್ನು ಹೊಂದಿರ್ತಕ್ಕಂಥರಾಗಿರ್ತೀವಿ ಪ್ರೇರೆ. ದೇವರ ದಾರಿಯಲ್ಲಿ ನಡೆದವರಿಗೆ ಮಾತ್ರ. ಯಾರೇ ಆಗಿರಲಿ ಪ್ರೇರೆ, ಎಷ್ಟೇ ದೈವ ಸೇವಕರಾದರೂ ಕೂಡ ನೋಟ ರೀತಿಯಲ್ಲಿ ಅವರು ಇದು ಮಾಡೋದಿಲ್ಲ ಪ್ರೇರೆ. ನಾವೇನು ಮಾಡ್ತೀವಿ, ನೋಡಿದ ರೀತಿಯಲ್ಲಿ ಅವ್ರ ತಗಿರ್ತಕ್ಕಂಥ ನೋಟದಲ್ಲಿ ನಗುವಿನಲ್ಲಿ ಮಾಡ್ತೀವೋ ಹೊರತು ದೇವರು ಆ ರೀತಿ ಅಲ್ಲ ಪ್ರೇರೆ. ಆತನು ಆತ್ಮಗಳನ್ನು ರಕ್ಷಿಸ್ತಾನೆ ಪ್ರೇರೆ, ಆತ್ಮಗಳನ್ನು ಪರೀಕ್ಷೆ ಮಾಡ್ತಾನೆ. ಯಾರು ಯಾವ ರೀತಿಯಲ್ಲಿ ಬದುಕ್ತಾ ಇದ್ದಾರೆ, ಯಾರು ಯಾವ ದಾರಿಯಲ್ಲಿ ನಡೀತಿದ್ದಾರೆ ಅಂತ ದೇವರು ಆ ರೀತಿಯಾಗಿ ಆಲೋಚನೆ ಮಾಡ್ತಕ್ಕಂಥ ದೇವರಾಗಿದ್ದಾನೆ ಪ್ರೇರೆ. ನಿಮಗೆಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ ಪ್ರೇರೆ, ವಾಕ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮಾತುಗಳು ಕೂಡ ತುಂಬ ಅದ್ಭುತವಾಗಿದೆ ಪ್ರೇರೆ. ಅದನ್ನು ನಾವು ಓದಿದಾಗ ಮಾತ್ರ ಕೂಡ ಅದು ನಮಗೆ ಅರ್ಥವಾಗುತ್ತದೆ. ಅರ್ಥವಾಗದಿದ್ದರೂ ಕೂಡ ದೈವ ಸೇವಕರ ಮುಖಾಂತರ ಕೂಡ ನಾವು ಅರ್ಥ ಮಾಡಿಕೊಂಡು ದಿನಕ್ಕೆ ಕ್ಷಣಕ್ಕೆ ಬದಲಾಗೋಣ ಪ್ರೇರೆ. ಅದು ನಾನು ಸೇರಿಸಿ ಕೂಡ ಹೇಳ್ತಾ ಇದ್ದೇನೆ. ಹಿಂದೆ ಮಾಡಿರ್ತಕ್ಕಂಥ ಪಾಪಗಳನ್ನು ಬಿಟ್ಟು ಮುಂದೆ ಹೋಗ್ತಕ್ಕಂಥ ದಾರಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಾವೆಲ್ಲರೂ ಜೀವಿಸೋಣ ಅಂತ
ಎಲ್ಲರನ್ನ ಕೇಳ್ಕೊಳ್ತಾನೆ ಪ್ರಿಯರಿ. ಟೈಮ್ ಬಹಳ ಆಗಿದೆ ಏನೋ, ಎಲ್ಲರೂ ನನ್ನ ಮುಖನೇ ನೋಡ್ತಿದ್ದಾರೆ. ಸರಿ, ಪ್ರೇಯರ್ ಮಾಡ್ಕೊಳ್ಳೋಣ. ಕಣ್ಮುಚ್ಚ್ರಿ. ಪರಿಶುದ್ಧನೇ, ಮಹೋನ್ನತನೇ, ಪ್ರೀತಿ ಉಳ್ಳ ತಂದೆ ದೇವ, ನಿನ್ನ ನಾಮಕ್ಕೆ ಸ್ತೋತ್ರ ಕರ್ತನೆ. ದೇವರೇ, ಈ ಉದಯ ಸಮಯದಲ್ಲಿ ತಂದೆ ದೇವ ನನಗೆ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಬಳಸಿಕೊಂಡು ದೇವ ನಿನ್ನ ಮಾತುಗಳನ್ನು ಹೇಳಿದ್ದಾನೆ ಕರ್ತನೆ. ಅದು ಯಾವ ರೀತಿಯಲ್ಲಿ ನಾನು ಅಂದುಕೊಂಡಿದ್ದೇನೋ, ಯಾವ ರೀತಿಯಲ್ಲಿ ಹೇಳಬೇಕಂತ ಅಂದುಕೊಂಡಿದ್ದು ತಂದೆ ದೇವ ಓದಿದ್ದೇನೋ, ಅದು ನಾನು ಯಾವ ರೀತಿಯಲ್ಲಿ ಹೇಳಿದ್ದೇನೋ ತಂದೆ, ಅದು ನಿಮಗೆ ಮಾತ್ರ ಗೊತ್ತು ತಂದೆ ದೇವ. ಅದನ್ನು ಹೇಳಿದ್ದಂತ ನಾನು ತಂದೆ ದೇವ ಯಾವುದಾದರೂ ಮಾತನ್ನು ತಂದೆ ದೇವ ನಿನ್ನ ದೃಷ್ಟಿಯಲ್ಲಿ ದೂರವಾಗುವಂತೆ ಆ ಮಕ್ಕಳಿಗೆ ತಿಳಿಸಿದರೆ ನಮ್ಮನ್ನು ಕ್ಷಮಿಸು ತಂದೆ. ಆ ಮಕ್ಕಳು ತಂದೆ ದೇವ ನನ್ನ ಮಾತು ಅರ್ಥವಾಗದೇ ಇದ್ದಾಗ ತಂದೆ ನಿನ್ನ ಲೇಖನವನ್ನು ತಿಳಿದುಕೊಂಡು ಆ ಮಕ್ಕಳು ನಿನಗೋಸ್ಕರವಾಗಿ ಜೀವಿಸಂತೆ, ನಿನಗೋಸ್ಕರವಾಗಿ ತವಕ ಪಡುವಂಥ ಮಕ್ಕಳಾಗೋದಕ್ಕೆ ನೀವು ಸಹಾಯ ಮಾಡಿರಿ ಕರ್ತನೆ. ಹೌದು ದೇವ, ಎಷ್ಟೋ ಸಮಯದಲ್ಲಾದರೂ ಚಿಕ್ಕ ಸಮಯವನ್ನಾದರೂ ತೆಗೆದುಕೊಂಡು ಆ ಮಕ್ಕಳು ಬದಲಾಗೋದಕ್ಕೆ ಸಹಾಯ ಮಾಡಿರಿ ಕರ್ತನೆ. ಹೌದು ದೇವ, ಯಾರು ನೋಡ್ತಾ ಇಲ್ಲ, ಯಾರು ಇಲ್ಲ ಅಂದು ಆ ಕ್ಷಣದಲ್ಲಿ ತಪ್ಪು ಮಾಡ್ತಕ್ಕಂಥ ಮಕ್ಕಳು ನಾವಿದ್ದೇವೆ ಕರ್ತನೆ. ಆ ಕ್ಷಣದಲ್ಲೇ ತಂದೆ ನಮ್ಮನ್ನು ಎಚ್ಚರಿಕೆ ಮಾಡಿರಿ ಕರ್ತನೆ. ಕರ್ತನ ಪ್ರೀತಿಯನ್ನು, ಕರ್ತನ ಇದನ್ನು ತಂದೆ ದೇವ ಯಾವತ್ತೂ ಕೂಡ ತಾತ್ಸಾರ ಮಾಡದಂತೆ ತಂದೆ, ನಿಮಗೋಸ್ಕರವಾಗಿ ಇವತ್ತಲ್ಲ ತಂದೆ ದಿನಲೂ ಬದಲಾಗುವಂತೆ ನಿಮಗೋಸ್ಕರ ಜೀವಿಸುವಂತೆ ನೀವು ಸಹಾಯ ಮಾಡ್ತಾ ಬರಬೇಕೆಂದು ಕೇಳುತ್ತಾ ನನ್ನ ಚಿಕ್ಕ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ವಂದನೆಗಳು ಸಲ್ಲಿಸುತ್ತಾ ಯೇಸುವರ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಬೇಡುವಂದಿನಪ್ಪ ತಂದೆ, ಆಮೇಲೆ. ಎಲ್ರಿಗೂ